ಗುರುಜಿ. ಅದರಿ. ಆ ಪ್ರಾಣಶಕ್ತಿ ಹಾರಿತಾ ಇರೋದು, ಪ್ರಾಣಶಕ್ತಿ ಇದು ಆಗೋದು ಒಂದು, ನಾವು ಮಾಡೋದು ಒಂದು, ಹೀಗೆ ಆಗ್ತಿದೆ. ಆದ್ರೆ ಏನ್ ಮಾಡೋದು, ಟೈಮಿಗೆ ಅದು ನಮಗ್ ಗೊತ್ತಿರುತ್ತೆ, ಆದ್ರೆ ಅದು ನಮಗ ಸಾಲ್ವ್ ಮಾಡ್ಕೊಳಕ್ ಆಗ್ಲಾರ್ದಕ್ಕ ಡಾಕ್ಟರ್ ಕಡೆ ಹೋಗ್ತೇವ್ರಿ. ಅವ್ರು ಹೋಗೋಣ, ಅವ್ರದಾದ್ರೂ ಕೊಟ್ರಿ ಟ್ಯಾಬ್ಲೆಟ್ ವರ್ಕ್ ಆಗಂಗಿಲ್ಲ ಒಂದೊಂದ್ಸಲ ರೀ. ಈಗ ಸ್ವಲ್ಪ ಇದು ಆಗ್ತಿದೆ ರೀ. ಹಂಗಾಗಿ ಹೋಗ್ಬೇಕೋ ಬಿಡ್ಬೇಕೋ ಅಂತೇಳಿ ವಾಕಿಂಗ್ ಮಾಡಿದ್ರ, ಆ ಕಡೆ ಈ ಕಡೆ ತಿರ್ಗಾಡಿದ್ರ, ಏನಾದ್ರು ಮಾಡಿದ್ರ ಕಡಿಮೆ ಆಗ್ತದ ಅನ್ನೋದು ಗೊತ್ತಿದ್ರು ಮಾಡ್ಕೊಳಕ್ ಆಗ್ತಿಲ್ಲ. ಹೀಗಾಗಿ ನಮ್ಮ ಕಡೆ ಇದರಿಂದ ಹಿಂಗ ಪ್ರಾಬ್ಲಮ್ ಆಗೋದ್ರಿಂದ ಇದು ಆಗ್ತಾವ ಅಂತೇಳಿ ಹೇಳ್ತಿದ್ದೇವ್ರಿ. ಆದ್ರಿಂದ ಇವತ್ತು ನೀವ್ ಹೇಳಿದ್ರಿಂದ ನಿನ್ನೆ ಇವತ್ತು ಇನ್ ಮುಂದೆ ಮಾಡ್ಕೋತೇವ್ರಿ ಗುರುಗಳೇ. ರೈಟ್. ಓಕೆ ಅಮ್ಮ. ಥ್ಯಾಂಕ್ ಯು ಧನ್ಯವಾದ. ರೈಟ್. ಬಾಲಗುಡಿ. ಗಾನವಿ ಗಾನವಿ. ನ- ನಮಸ್ಕಾರ ಗುರುಜಿ. ನಮಸ್ಕಾರ. ಮಾತಾಡಿ. ಗುರುಜಿ, ನಮ್ ರಿಲೇಷನ್ಗೆ ಒಬ್ರಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಳಿದ್ದಾರೆ, ಐಸಿಯುಲಿ ಇಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಐಸಿಯಲ್ಲಿ ಇರುವಾಗ ನಾವು ಹೋಗಕ್ಕಾಗಲ್ಲ. ನೀವು ಐಸಿಯಲ್ಲಿ ಇದ್ರೆ ಭದ್ರವಾಗಿ ಇಟ್ಟಿದ್ರಿ ಅಂತ ಅರ್ಥ. ಸೊ ಅಲ್ಲಿ ಅಷ್ಟು ಭದ್ರವಾಗಿಟ್ರೆ ನಮ್ಮನ್ನು ಅಲೋ ಮಾಡ್ತಾರ ಅಲ್ಲಿ. ನಾವು ಅವು ಸ್ವಲ್ಪ ಚೇತರಿಸಿಕೊಂಡ್ರೆ ನೀವು ಕರ್ಕೊಂಡು ಬಂದ್ರೆ ಮರ್ಮದಲ್ಲಿ ಅವರ ಪ್ರಾಣಶಕ್ತಿಯನ್ನು ರೈಸ್ ಮಾಡಿ ಮತ್ತೆ ಅದನ್ನು ಸರಿಪಡಿಸ್ತಾರೆ. ಆಯ್ತಾ? ಅಲ್ಲಿ ಹೋಗಿ ಏನು ಮಾಡಂಗಿಲ್ಲಮ್ಮ. ಬಹುಶಃ ನೀವು ಏನ್ ಮಾಡ್ಬೋದು ಅಂದ್ರೆ ಆ ಇದು ಮಾಡ್ಬೋದು, ಅವ್ರ ಮೂತ್ರವನ್ನು ಅವ್ರು ಕುಡಿಸೋದು ಒಂದು. ಅವ್ರಿಗೆ ಅಭ್ಯಾಸ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಒಂದು 8 ಗ್ಲಾಸ್ ನೀರು ತಗೊಳ್ಳಿ. ಅದರಲ್ಲಿ ಒಂದು 30 ಗ್ರಾಮು ಚಿನ್ನ ಹಾಕಿ, ಒಂದು 15 ಗ್ರಾಮು 20 ಗ್ರಾಮು ಇದು ಹಾಕಿ, ಬೆಳ್ಳಿ ಹಾಕಿ, ಒಂದು 10 ಗ್ರಾಮು ತಾಮ್ರದ ಹಾಕಿ ಚೆನ್ನಾಗಿ ಬೇಯಿಸಿ. ಓಕೆ, ನಿಮ್ಮ ಹತ್ರ ಇದು ಯಾವುದು ಡೈಮಂಡ್ ಇದ್ರೆ ಇನ್ನೂ ಒಳ್ಳೇದು. ಡೈಮಂಡ್ ಏನಾದ್ರು ಮನೇಲಿ ಇಟ್ಕೊಂಡಿದ್ರೆ ನೋಡಿ. ಇಲ್ಲ ಅಂದ್ರೆ ಡೈಮಂಡ್ ಇಲ್ಲ ಅಂದ್ರೆ ಬಿಟ್ಬಿಡಿ. ಈ 3 ಸಿಗ್ತದೆ ನಾರ್ಮಲ್ ಆಗಿ. ಆ 3 ಹಾಕ್ಬಿಟ್ಟು ಆ 8 ಗ್ಲಾಸನ್ನು 2 ಗ್ಲಾಸ್ ಮಾಡಿ ಕಾಯಿಸಿ ಕಾಯಿಸಿ ಒಂಥರ ಬೇಯಿಸಿ. ಆಯ್ತಾ? 2 ಗ್ಲಾಸ್ ಮಾಡ್ಕೊಂಡು ಸ್ವಲ್ಪ ಬೆಚ್ಚಗಿರುವಾಗ, ಅಂದ್ರೆ ಊರು ಬೆಚ್ಚಿರುವಾಗ ಒಂದು ಫ್ಲಾಸ್ಕ್ ಅಲ್ಲಿ ಹಾಕೊಂಡು ಅದನ್ನು ಒಂದು ಗಂಟೆಗೊಂದ್ಸರಿ, ಗಂಟೆ ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆಗೊಂದ್ಸರಿ ಒಂದೊಂದು 10 ml 10 ml ಬಾಯಲ್ಲಿ ಹಾಕ್ತಾ ಹೋಗಿ. ಅದು ಸರಿಪಡಿಸ್ತದೆ. ಅಂದ್ರೆ ಆ ಸ್ಥಿತಿಯಿಂದ ಚೇತರಿಸ್ಕೋಬಹುದು. ಆಕ್ಚುಲಿ ಇಂಥ ಪರಿಸ್ಥಿತಿಯಲ್ಲಿ ಕೋಮಾ, ಈ ಸ್ಟ್ರೋಕ್ ಆಗಿ ಬಲಿತಾ ಇರ್ತಾರಲ್ಲ, ಅವ್ರಿಗೆಲ್ಲ ನಾವು ಡೈಮಂಡೇ ರೆಫರ್ ಮಾಡ್ತೀವಿ. ಗುರುಜಿ ಕೇಳಿ ನೋಡ್ತೀನಿ. ಡೈಮಂಡ್ ಇದ್ರೆ ಏನ್ ಮಾಡ್ಬೇಕು ಗುರುಜಿ? ಅದು ಅಷ್ಟೇ, ಒಂದು 8 ಗ್ಲಾಸು ಹಾಕ್ಬಿಟ್ಟು ಒಂದು 2 ಗ್ಲಾಸ್ ಆಗೋವರೆಗೂ ಬಯಸ್ಬೇಕು. ಅದೊಂದೇ ಸಾಕಾ ಗುರುಜಿ ಡೈಮಂಡ್? ಅಷ್ಟೇ. ಹೌದು ಹೌದು ಹೌದು. ಓಕೆ, ಥ್ಯಾಂಕ್ ಯು ಗುರುಜಿ. ಇಷ್ಟು ಮಾಡ್ಬೋದು, ಯಾಕಂದ್ರೆ ನೀವು ಐಸಿಯಲ್ಲಿ ಇಟ್ಟಿದ ಮೇಲೆ ಭದ್ರವಾಗಿದ್ದಾರೆ ಅಂತ ಅರ್ಥ. ಓಕೆ, ಸೊ ಅಲ್ಲಿ ನಾವು ಬಂದು ಮಾಡೋದು ಇಲ್ಲ, ನಮ್ಮ ತಜ್ಞರು ಬಂದು ಯಾವುದೇ ಮರ್ಮ ಥೆರಪಿಸ್ಟ್ ಆಗಲಿ ಇನ್ನೊಬ್ಬರಾಗಿ ಬರಕ್ಕೆ ಅವ್ರು ಬಿಡೋದಿಲ್ಲ. ಅವರು ತುಂಬಾ ರಕ್ಷಣವಾಗಿ ಇಟ್ಕೊತಾರೆ. ಆಮೇಲೆ ದೇವ್ರ ಹತ್ರ ಟಿಕೆಟ್ ಕೊಡ್ತಾ ಇರ್ತಾರೆ. ಇದೇ ರೀತಿಯಲ್ಲಿ ಮಾಡೋದವರು. ಆಗ್ಲಿ ಅದು, ಬಟ್ ಆದ್ರೆ ಒಳ್ಳೇದಾಗ್ಲಿ ಅಂತ ನಾವು ಬಯಸೋಣ ನಿಮ್ಮ ಪರ್ಸನ್ಗೆ. ಓಕೆ. ಓಕೆ ಗುರುಜಿ. ಇನ್ನೊಂದು ಮಾಡ್ಬೋದು ನೀವು. ಯಾರನ್ನ ನಿಮ್ಗೆ ರೇಖಿ ಹೀಲರ್ ಗೊತ್ತಾದ್ರೆ ರೇಖಿ ಹೀಲರ್ ಹತ್ರ ಸ್ವಲ್ಪ ಅವ್ರ ಫೋಟೋ ಗೀಟೋ ತೋರಿಸಿದ್ರೆ ಅವ್ರು ರೇಖಿ ಹೀಲಿಂಗ್ ಮಾಡ್ತಾರೆ, ಮಾಡಿಸ್ಕೊಳ್ಳಿ. ಯಾಕಂದ್ರೆ ಇಂಥ ವ್ಯಕ್ತಿಗಳಿಗೆ ಹೀಲಿಂಗ್ ಮಾಡೋಕ್ಕಾಗೋದು. ನಾರ್ಮಲ್ ವ್ಯಕ್ತಿಗಳು ಧ್ಯಾನ ಮಾಡ್ಕೊತಾರೆ, ಇಲ್ಲಾಂದ್ರೆ ನಾವು ಬರಿಗಾಲಲ್ಲಿ ನೇಲ ಮೇಲೆ ನಡೀತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ಅರ್ಜೆನ್ಸಿಯಲ್ಲಿ ಇರುವಂತವ್ರು, ಇಂಟೆನ್ಸಿವ್ ಕೇರ್ ಇರುವಂತವ್ರಲ್ಲೂ ಅವ್ರು ಏನು ಮಾಡಕ್ ಸಾಧ್ಯವಿಲ್ವಲ್ಲ, ಅವ್ರಿಗೆ ರೇಖಿ ಹೀಲಿಂಗ್ ಕೊಡ್ಬೋದು. ಕೊಟ್ರೆ ಅವರು ಖಂಡಿತ ಬೇಗ ಚೇತರಿಸ್ಕೊಂತಾರೆ, ನೋ ಡೌಟ್. ಇಲ್ಲ ನೀವು ಒಂದು ಕೆಲಸ ಅಲ್ಲಿ ಒಳಗಡೆ ಯಾರನ್ನು ಬಿಡಲ್ಲಮ್ಮ, ಅದೇ ಪ್ರಾಬ್ಲಮ್. ಈಗ ಇಲ್ಲ, ನಾನು ಎಷ್ಟೋ ಪದ್ಧತಿಗಳು ಹೇಳಿದ್ದೀನಿ. ಒಂದು 10 ಜನ ಹೋಗಿ ಹಾಸ್ಪಿಟಲ್ ಯಾರನ್ನ ಮಲಗಿದ್ರೆ 10 ಜನ ಹೋಗಿ ಕಾಲೊಂದು, ಕೈಯೊಂದು, ಬೆನ್ನು ಮೂಲೆ ಒಬ್ರು, ತೊಡೆ ಒಬ್ರು, ಹೊಟ್ಟೆ ಒಬ್ರು ತಗೊಂಡು ಚೆನ್ನಾಗಿ ಉಜ್ಜಿದ್ರೆ ನಿಮ್ಮ ಎಲೆಕ್ಟ್ರಾನ್ಸ್ ಎಲ್ಲ ಅವ್ರಿಗೆ ಹೋಗಿ ಅವ್ರು ಬೇಗ ಚೇತರಿಸ್ಕೊಂತಾರೆ. ನೋಡಿದ್ರ? ಗುರುಜಿ, ಮನೆಯವ್ರನ್ನ ನೋಡ್ಲಿಕ್ಕೆ ಬರ್ತಾ ಇಲ್ಲ ಗುರುಜಿ, ಒಳಗಡೆ ಇಟ್ಬಿಟ್ಟಿದ್ದಾರೆ. ಅದನ್ನೇ ಇಷ್ಟವರೆಗೂ ನಾನು ಹೇಳ್ತಾ ಇರೋದು. ಅವ್ರು ತುಂಬಾ ರಕ್ಷಣವಾಗಿ ಇಟ್ಕೊಂತಾರೆ, ನೀವು ವರಿ ಮಾಡ್ಬಿಡಿ. ಆಯ್ತಾ? ಏನೇ ಇದ್ರೆ ದೇವ್ರಿಗೆ ಹೇಳಿ, ದೇವರ ನೀವೇ ಕಾಪಾಡಬೇಕು, ನಮ್ಮ ಕೈಯಲ್ಲಿ ಏನಿಲ್ಲ ಅಂತ ಅಷ್ಟೇ. ಆದ್ರೆ ಈ ಕ್ಯಾನ್ ಡೆಫಿನೆಟ್ಲಿ ಟ್ರೈ ಫಾರ್ ದ ಪ್ರಾಣಿಕ್ ಹೀಲಿಂಗ್ ಅಂಡ್ ರೇಖಿ ಹೀಲಿಂಗ್. ಅದಕ್ಕೆ ಈಗ ರೇಖಿ ಹೀಲಿಂಗ್ ಬೇಗನೆ ಎಲ್ಲರೂ ಯಾರ್ಯಾರು ಬೇಕೋ ಜಾಯ್ನ್ ಆಗಿ. ಕೋರ್ಸು ಇನ್ನು ಇವತ್ತು ನಾಳೆಗೆ ಮುಕ್ತಾಯ ಆಗುತ್ತೆ ರಿಜಿಸ್ಟ್ರೇಷನ್ಸು. ಸೊ ನಾವು ರೇಖಿ ಹೀಲಿಂಗ್ ಅಂತ ಒಂದು ಅದ್ಭುತವಾದ ಒಂದು ಕಾರ್ಯಾಗಾರ ಇದೆ, 2 ದಿನಗಳ ಕಾರ್ಯಾಗಾರ. ಒಂದು ರೇಖಿ ಹೀಲಿಂಗ್ ಅಲ್ಲ, ಈ ಬಲಮೆದುಳಿನ ಭಾಷೆ ಬಳಿಕೆ ಮೊನ್ನೆ ಹೇಳ್ತಾ ಇದ್ರು ಕೃಷ್ಣಮೂರ್ತಿ ಸರ್. ಅದನ್ನು ಉಪಯೋಗಿಸ್ಕೊಂಡು ಸಬ್ ಕಾನ್ಶಿಯಸ್ ಮೈಂಡ್, ಅಂದ್ರೆ ರೈಟ್ ಬ್ರೈನ್ ಉಪಯೋಗಿಸ್ಕೊಂಡು ಏನೇನು ಮಾಡ್ಬೋದು ನಮ್ಮ ಜೀವನದಲ್ಲಿ, ಎಷ್ಟೆಲ್ಲ ಸಾಧಿಸಬಹುದು.
ಏನ್ ಬೇಕಂದ್ರೂ ಸಾಧಿಸ್ಬೋದು ಅಂತ ಅವ್ರು ಹೇಳ್ತಾ ಇದ್ರು. ಸೊ ಅದನ್ನು ಉಪಯೋಗಿಸ್ಕೊಂಡು ಮಾಡಕ್ಕೆ ಅನೇಕ ಟೆಕ್ನಿಕಲ್ ತಂತ್ರಗಳು, ಪ್ರಾಕ್ಟಿಕಲ್ಸ್ ಮಾಡಿ ತೋರಿಸ್ತಾರೆ ಅವರು. ಅದು 2ನೇ ದಿವಸ. ಮೊದಲನೇ ದಿವಸ ರೇಖಿ ಹೀಲಿಂಗ್ ಬಗ್ಗೆ ಪೂರ್ತಿ ಚರ್ಚೆ ಆಗತ್ತೆ, ನಿಮ್ಗೆ ಅರ್ಥ ಆಗತ್ತೆ. ಅದಾದ್ಮೇಲೆ ನೀವು ಈ ತರ ನೀವು ಇನ್ನು ಯಾರನ್ನ ಕಷ್ಟದಲ್ಲಿದ್ರೆ ಆ ವಿಶ್ವವನ್ನು ಕೋರ್ಕೊಂಡು ವಿಶ್ವಕ್ಕೆ ಕನೆಕ್ಟ್ ಆಗಿ ಒಂದು ಹೀಲಿಂಗ್ ಅನ್ನು ಪ್ರಸಾರ ಮಾಡ್ಬೋದು, ತಪ್ಪೇನಿಲ್ಲ. ಅಲ್ಲೋಪತಿ ನಡೀತಾ ಇದೆ ಇಷ್ಟು ಘೋರವಾಗಿ, ನಾವು ಹೀಲಿಂಗ್ ಸ್ವಲ್ಪ ಮಾಡಿದ್ರೆ ಏನ್ ತಪ್ಪಾಗತ್ತೆ ಹೇಳಿ? ತುಂಬಾ ಜನ ಏನಂತಂದ್ರೆ ಹೀಲಿಂಗ್ ಮಾಡಕ್ ಹೋಗ್ಬಿಡಿ ಅಂತ. ಮತ್ತೆ ಮಾಡಕ್ ಹೋಗ್ಬಿಡಿ ಅಂದ್ರೆ ಅಲೋಪತಿಗೆ ಹೋಗ್ತಾರಲ್ಲ, ಇನ್ನೇನ್ ಮಾಡೋದು? ಬಿಟ್ರೆ ಅಲೋಪತಿಗೆ ಹೋಗ್ತಾರೆ. ಯಾಕಂದ್ರೆ ನಿಮ್ಮ ಸುತ್ತಿರೋದು ಅವೇ ಹಾಸ್ಪಿಟಲ್. ಈ ಸಂದು, ಈ ಗೊಂದಿ, ಎಲ್ಲಿಗೆ ಹೋದ್ರು ಅವೇ ಹಾಸ್ಪಿಟಲ್. ಎಲ್ಲಿ ಒಂದು ರೇಖೆ ಹೀಲರ್ ಇಲ್ಲ, ಎಲ್ಲಿ ಒಂದು ಹೋಮಿಯೋಪತಿ ಕಡಿಮೆನೆ, ಆಯುರ್ವೇದ ಕಡಿಮೆನೆ, ಹ ಮತ್ತೆ ಯಾವುದೇ ಒಂದು ಮರ್ಮ ಇಲ್ಲ, ಇಲ್ಲ ಅಂದ್ರೆ ಒಂದು ಪ್ರಾಣಿಕ್ ಇಲ್ಲ, ಯಾರು ಇಲ್ಲ ಅಲ್ಲಿ, ಯಾರು ಅಲ್ಲಿ ಆತರ ಕಾಣಿಸಲ್ಲ. ಕಾಣಿಸೋದು ಒಂದೇ ಹಾಸ್ಪಿಟಲ್. ಹೋಗೋದು ಅಲ್ಲಿ ಬಲಿಪಶು ಆಗೋದು, ಇಷ್ಟೇ ಆಗ್ತಾ ಇರ್ತವೆ. ಅದು ಬದಲಾಗಿ ಇಂಥ ಯಾವುದೇ ಒಂದು ಹೀಲಿಂಗ್ ಮಾಡಿದ್ರೆ ತಪ್ಪಿಲ್ಲ. ಹೀಲಿಂಗ್ ಮಾಡಿಸಿ ಅವರಿಗೆ, ಖಂಡಿತ ಒಳ್ಳೇದಾಗತ್ತೆ. ಓಕೆ, ರೈಟ್. ಗುರುಜಿ, ನಾನು ಅನ್ಬಿಟ್ಟು ಕೊಡ್ಲಾ ಗುರುಜಿ? ಹಾ, ಕೊಡಿ. ಟ್ರೈ ಮಾಡ್ತೀನಿ ಗುರುಜಿ. ಮಾಡಿ. ವೇದಾವತಿ ಬಾಯಿಗೆ ಕೊಟ್ಟಿದ್ದೀನಿ ಸರ್. ಆಗಿದೆಯಾ ವೇದಾವತಿ ಮೇಡಮ್ಗೆ? ಅವ್ರು ಆಗಿದೆ. ಮಾಡಿದೆ. ಅಲ್ಲ, ಅನ್ಬಿಟ್ಟು ಕೊಟ್ಟಿದ್ದೀನಿ, ಕರೆಕ್ಟಾಗಿ ಕೊಟ್ಟಿದ್ದೀನಿ. ಆಯ್ತು. ಬಂದಿದೆ. ಮೇಡಮ್ ನಮಸ್ತೆ ಸರ್. ನಮಸ್ತೆ ಸರ್. ಹೇಳಿಮ್ಮ. ಐಸಿಯುಯಲ್ಲಿ ಭದ್ರವಾಗಿ ಇಟ್ಕೊಂಡಿರ್ತಾರೆ ಅಂದ್ರಲ್ಲ, ಸರ ತಮಾಷೆ ಆಗಿತ್ತು ಸರ್. ಈ ನಡುವೆ ಡಾಕ್ಟರ್ಗಳು ಏನ್ ಮಾಡ್ತಾರೆ ಸರ್, ಮೊದ್ಲಾದ್ರೆ ಸ್ಟೆಥೋಸ್ಕೋಪ್ ಇಟ್ಟು ಚೆಸ್ಟ್ ಎಲ್ಲ ಟೆಸ್ಟ್ ಮಾಡ್ತಿದ್ರು, ಹಿಂದೆ ತಿರುಗಿ ಮುಂದೆ ತಿರುಗಿ ಉಸಿರು ಬಿಡಿ ಅವೆಲ್ಲ ಮಾಡ್ತಿದ್ರು, ನಾಡಿ ನೋಡ್ತಿದ್ರು, ಎಲ್ಲ ಮಾಡಿ ಆಮೇಲೆ ಒಂದು ಮಾತ್ರೆ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ರು. ಈ ನಡುವೆ ಹಾಗಲ್ಲ, ಅವ್ರಿಗೆ ಹೇಳ್ತಿರಂಗೆ ಈ ಪ್ರಾಬ್ಲಮ್ ಅಂತ ಹೇಳ್ತಿರಂಗೆ ಪ್ರಿಸ್ಕ್ರಿಪ್ಷನ್ ಬರೀತಾರೆ, ಸ್ಕ್ಯಾನಿಂಗ್ ಬರೀತಾರೆ, MRI ಬರೀತಾರೆ, ಅವೆಲ್ಲ ಬರೆಯಕ್ ಶುರು ಮಾಡ್ತಾರೆ. ಅವ್ನಿಗೆ ಏನ್ ಕಾಯಿಲೆ ಹೆಂಗ್ ಬಂತು ಅವೆಲ್ಲ ಏನು ಕೇಳಲ್ಲ. ಅದು ಹೇಳೋದಕ್ಕೆ ಮಾಡಿದೆ. ಮತ್ತೆ ಈ ಪ್ರಾಣಿಕ್ ಹೀಲಿಂಗು ಸರ್, ಅದು ನಮ್ಮಲ್ಲೇ ಇದೆ ಸರ್. ನಿನ್ನೆ ನಾನು ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದು ರೇಖೆಯಿಂದ, ನಾನು ರೇಖೆಯದ್ದು ಕನೆಕ್ಟೇ ಮಾಡ್ಲಿಲ್ಲ, ಪ್ರಾಣಿಕ್ ಹೀಲಿಂಗ್ಗೆ ಚೆನ್ನಾಗಿ ಕುತ್ಕೊಂಡು ಒಂದು ದೀರ್ಘ ಉಸಿರು ಬಿಟ್ಟು, ಒಂದು ಕಡೆ ನನ್ಗೆ ಲೋ ಬ್ಯಾಕ್ ಸ್ವಲ್ಪ ಪೇನ್ ಇತ್ತು, ಅಲ್ಲೇ ಗಮನ ಕೊಟ್ಟು ಆಮೇಲೆ ಉಸಿರು ಬಿಟ್ಟೆ. 2-3 ಸರಿ ಮಾಡಿದೆ ಸರ್, ಎಷ್ಟು ರಿಲೀಫ್ ಆಯ್ತು. ಹಾಗ ಅನ್ಕೊಂಡೆ, ಪ್ರಾಣಿಕ್ ಹೀಲಿಂಗು ರೇಖೆಯಷ್ಟೇ ಪವರ್ ಇದೆ. ಎಮರ್ಜೆನ್ಸಿ ಜನ ಇದ್ರನ್ನು ಹೀಗೂ ಯೂಸ್ ಮಾಡ್ಕೊಬಹುದು. ಅದು ಹೇಳ್ಬೇಕು ಅನ್ಸ್ತು ಸರ್, ಹೇಳ್ದೆ. ನಾನು ಇರ್ಬೇಕಾರೆ ಪರಬ್ರಹ್ಮ ಶಕ್ತಿ ಕನೆಕ್ಟ್ ಆಗಿ ಹೀಲ್ ಮಾಡೋದು, ನಮ್ಮ ಶಕ್ತಿ ಖರ್ಚಾಗಲ್ಲ. ಓಕೆ, ನಮ್ಮಲ್ಲಿ ನಮಗೂ ತೊಂದರೆ ಆಗಿದೆ. ಈಗ ಉದಾಹರಣೆಗೆ ಯಾರೋ ಒಬ್ಬರನ್ನು ಹೀಲ್ ಮಾಡ್ಬೇಕು, ನಾವು ಮಾಡ್ಬೇಕಂದ್ರೆ ಆ ಪರಬ್ರಹ್ಮ ಶಕ್ತಿ, ರೇಖಿ ಶಕ್ತಿ, ಆ ರೇಖಿ ಎನರ್ಜಿ ಕನೆಕ್ಟ್ ಆಗಿ ಅದನ್ನು ಚಾನಲಿಂಗ್ ಮಾಡಿ ಪ್ರಸಾರ ಮಾಡಿ ಇನ್ನೊಬ್ಬರಿಗೆ ಕ್ಯೂರ್ ಮಾಡೋದು, ಅದು ಖಂಡಿತ ಇನ್ನೊಬ್ಬರ ವ್ಯಕ್ತಿ ಮೇಲೆ. ಆದ್ರೆ ನಮ್ಮಲ್ಲಿರುವಂತ ಪ್ರಾಣಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಹರಿತಾ ಇದ್ರೆ, ಹರಿಯಂತ ರೀತಿ ಕೊಂಡ್ರೆ ನಮ್ಮಲ್ಲಿರುವಂತ ತೊಂದರೆಗಳು ಅಸ್ತವ್ಯಸ್ತಗಳು ತೊಲಗೋಗತ್ತೆ. ದಟ್ ಈಸ್ ಕಾಲ್ಡ್ ಪ್ರಾಣಿಕ್ ಹೀಲಿಂಗ್. ಅಷ್ಟೇ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಪ್ರತಿಯೊಬ್ರು ಮಾಡ್ಕೋಬಹುದು. ಅದೇ, ಅದೊಂದು ಹೇಳಕ್ ಇಷ್ಟಪಟ್ಟೆ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ಉಮಾಗೆ ಅನ್ಬಿಟ್ಟು ಕೊಡ್ತೀನಿ ಸರ್. ಉಮಾ ಅನ್ಮಿಟ್ ಮಾಡ್ಕೊಳ್ಳಿ. ಉಮಾ ಅವರಿಲ್ಲ, ಸುಮಾ ಅವ್ರಿಗೆ ಕೊಡಿ. ಸುಮಾಗ್ ಅನ್ಮಿಟ್ ಕೊಟ್ಟಿದ್ದೀನಿ. ಹಲೋ ನಮಸ್ತೆ ಗುರುಜಿ. ಈಗ ಉಮಾ ಅವರು ಬಂದಿದ್ದಾರೆ, ಉಮಾ ಅವರು ಮಾತಾಡಿ. ಸರ್, ನಾನ್ ಗಾಡಿ ಓಡಿಸ್ತಾ ಇದ್ದೆ ಸರ್. ಈಗ ಹಾಸ್ಪಿಟ್ಲು ಇದು 2 ದಿವಸ ಅದು ನಿಜ ಸರ್. ನನ್ಗೆ ರೀಸೆಂಟ್ ಆಗಿ 1-2 months ಹಿಂದೆ ಅನ್ನೋ ಬಂದಿತ್ತು. ನಾನು ಹಾಸ್ಪಿಟ್ಲಿಗೆ ಹೋದೆ ಸರ್, ಅವ್ರು ಏನು ಚೆಕ್ ಮಾಡ್ಲಿಲ್ಲ. 5 ದಿವಸಕ್ಕೆ 5 ಮಾತ್ರೆ ಕೊಟ್ಬಿಟ್ಟು ಸರ್, ತುಂಬಾ 40 ಮಾತ್ರೆ ತಗೊಂಡೆ ಸರ್. ನನಗೆ
ಹ್ಮ್ ಅವ್ರ 5 ದಿವಸಕ್ಕೆ ಬಾಡಿ ಫುಲ್ ಟೈರ್ಡ್ ಆಗುತ್ತೆ ಸರ್. ಹ್ಮ್ ಅದು ಹ್ಮ್ ಅದು ಮಾತ್ರೆ ತಗೊಂಡ್ರೆ ಮಾತ್ರ ನಮ್ಗೆ ಹಲ್ನೋವು ಕಡಿಮೆ ಆಗೋದು, ಇಲ್ಲ ಅಂದ್ರೆ ಹಲ್ನೋವು ಕಡಿಮೆ ಆಗ್ತಿರ್ಲಿಲ್ಲ ಸರ್. ನೀವು ಹ್ಮ್ ಹೇಳಿದ್ರಲ್ಲ ಸರ್, ಈ ಶಿವಂಗುನ ತಗೊಂಡು ಬಾಯಲ್ಲಿ ಇದೆಲ್ಲ ಮಾಡಿದ್ರೆ ಹೋಗುತ್ತೆ ಅಂತ ಸರ್. ನಾನು ಹೌದು. ಟ್ರೈ ಮಾಡಿದೀನಿ ಸರ್, ಇವಾಗ ಸ್ವಲ್ಪ ಹಲ್ನೋವೆಲ್ಲ ಕಡಿಮೆ ಆಗಿದೆ. ಇದು ಲವಂಗ ಒಂದು ಯಾವಾಗಲೂ ಅಲ್ಲಿ ಇಟ್ಕೊಳ್ಳಿ. ಎಲ್ಲಿ ಹಲ್ಲು ನೋವು ಬರ್ತಾ ಇದೆ ಹಾ ಅಲ್ಲಿ ಲವಂಗ ಇಟ್ಕೊಳ್ಳೋದು. ಆಮೇಲೆ ಈ ಹಲ್ಲುಕ್ ಸಂಬಂಧಿತ ಅಂತಂದ್ರೆ ಪೃಥ್ವಿ ಮುದ್ರ, ಸರ್. ಆಯ್ತಾ. ಆಮೇಲೆ ಹಾ ಅಪಾನ ಸರ್. ವಾಯು ಮುದ್ರ, ಅಪಾನ ವಾಯು ಮುದ್ರನು ಟೀತ್ ಪೇನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಆಯ್ತಾ. ಹಾ ಸರ್. ಇವೆಲ್ಲ ಮುದ್ರಗಳು ಮಾಡ್ಕೊಳ್ಳಿ, ಪ್ರಾಣ ಮುದ್ರ ಮಾಡ್ತಾ ಇರಿ. ಅದು ಆ ಪ್ರಾಣ ಮುದ್ರೆ ನಿಧಾನವಾಗಿ- ಮಾಡ್ತಾ ಇರ್ತೀನಿ ಸರ್. ಹೌದು, ನಿಧಾನವಾಗಿ ಅದು ಹಲ್ಲು ಗಟ್ಟಿ ಆಗ್ತದೆ. ಅಲ್ಲಿ ನಿಮ್ಗೆ ಏನಿತ್ತು ಸ್ವಲ್ಪ ಸರಳಿದ್ರು ಇಲ್ಲ ಪೇನ್ ಬಂದ್ರು. ಮತ್ತೆ ಇನ್ನೊಂದು ಏನಂದ್ರೆ ಹೆಚ್ಚು ಸಮಯದಲ್ಲಿ ಈ ಕೋಕೋನಟ್ ಆಯಿಲ್ ಚೆನ್ನಾಗಿ ಅಂದ್ರೆ ಮೂಗಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮುಕ್ಳಿಸ್ಬೇಕಾಗತ್ತೆ, ಆಯ್ತಾ. ಹಾ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಅದು. ಬೇಗ ನಿಮ್ಮ ಥ್ಯಾಂಕ್ ಹಲ್ಲು ಯು ಸರ್. ಕಡಿಮೆ ಆಗತ್ತೆ. ಹ್ಮ್. ಹಾ ಥ್ಯಾಂಕ್ ಎಸ್. ಸುಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಅದು ರೇಖಿ ಬಗ್ಗೆ ನಂದೊಂದೆರಡು ಡೌಟ್ ಇತ್ತು, ಅದಕ್ಕಾಗಿ ಮಾಡಿದೆ. ಅದು ನಾನು ನಿಜ ಹೇಳ್ಬೇಕು, ರೇಖಿಲ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ. ಹ್ಮ್ ನಾನು 2014 ರೇಖಿಲ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೆ. ಅವಾಗ ಚೆನ್ನಾಗ್ ಆಗ್ತಿತ್ತು, ನನ್ಗೆ ದೀಕ್ಷೆನೂ ಕೊಡ್ತಿದ್ದೆ, ಎಲ್ಲಾ ಕಡೆಗೂ ಹೋಗಿ ದೀಕ್ಷೆ ಕೊಡ್ತಿದ್ದೆ. ಇದಕ್ಕೆ ಸ್ವಲ್ಪ ದಿವಸ ಆದ್ಮೇಲೆ, 1-2 ವರ್ಷ ಆದ್ಮೇಲೆ ನನ್ಗೆ ಆರೋಗ್ಯ ಕೈ ಕೊಡ್ತು. ಎಲ್ಲರೂ ಹೇಳಿದ್ರು ರೇಖಿ ದೀಕ್ಷೆ ಕೊಡೋದ್ರಿಂದ, ಪ್ರಾಕ್ಟೀಸ್ ಮಾಡೋದ್ರಿಂದ ಬೇರೆಯವ್ರ ಕರ್ಮ ನಿಮ್ಗೆ ಬಂದಿದೆ, ಹೀಲಿಂಗು ಮಾಡ್ತಿದ್ದೆ. ಅದಕ್ಕೋಸ್ಕರ ನಿಮ್ಗೆ ಹೀಗಾಗಿದೆ ಅನ್ನೋದಕ್ಕೆ ನಾ ರೈಟ್ ಪ್ರಾಕ್ಟೀಸು ಬಿಟ್ಬಿಟ್ಟೆ, ದೀಕ್ಷೆ ಕೊಡೋದೇ ಬಿಟ್ಬಿಟ್ಟೆ. ಇಲ್ಲ ಇಲ್ಲ ಅದ್ರ ಆ ಬಗ್ಗೆ ಥರ ನಂಗೊಂದು ಆ ನೀವೇನೋ ಅಂದ್ರಲ್ಲ ಈಗ, ಅದರಿಂದ ಚೆನ್ನಾಗಾಗತ್ತೆ ಅಂತ, ಅದಕ್ಕೆ ನಂಗೆ ಸ್ವಲ್ಪ ಅದ್ರ ಬಗ್ಗೆ ನಂಗೆ ವಿವರ ಚೆನ್ನಾಗಿ ಚೆನ್ನಾಗಿತ್ತು ಅಂತ ಹೌದು. ಅನ್ಕೊಂಡೆ. ಅದು ಏನಂತಂದ್ರೆ ಯಾವಾಗ್ಲೂ ಅಷ್ಟೇ, ರೇಖಿ ಪರಬ್ರಹ್ಮ ಶಕ್ತಿಯನ್ನು ಕನೆಕ್ಟ್ ಮಾಡುವಾಗ ಅಲ್ಲಿ ಯಾವುದೇ ಅಹಂಕಾರಕ್ಕೂ ತಾವು ಕೊಡಬಾರದು. ಆದಷ್ಟು ಏನಂತಂದ್ರೆ ನಮ್ಮಿಂದ ಆಗ್ತಾ ಇದೆ ಬಿಟ್ರೆ ನಾವು ಮಾಡ್ತಾ ಇಲ್ಲ. ಓಕೆ, ಇದು ಈ ಭಾವನದಲ್ಲಿ ಹೆಚ್ಚಾಗಿರ್ಬೇಕಾಗತ್ತೆ. ಅಲ್ಲೇನೋ ಸ್ವಲ್ಪ ಭಾವನ ಸಡಲಿದ್ರೆ ಖಂಡಿತ ನಮ್ಮಲ್ಲಿ ಪ್ರಭಾವ ಆಗತ್ತೆ. ಓಕೆ, ಯಾಕಂದ್ರೆ ನಾವು ಅಂತ ಇಲ್ಲಿ ಮಾಡ್ತಾ ಇಲ್ಲ, ಪರಬ್ರಹ್ಮ ಶಕ್ತಿ, ಆ ವಿಶ್ವಶಕ್ತಿ ಎಲ್ಲ ಮಾಡೋದಂತ ಆ ಸರೆಂಡರ್ ಭಾವನದಲ್ಲಿ ಹೆಚ್ಚಾಗಿರ್ಬೇಕಾಗತ್ತೆ. ಅಲ್ಲಿ ಏನಾದ್ರು ಆ ಕಡೆ ಈ ಕಡೆ ಸ್ವಲ್ಪ ತೊಂದರೆಗಳಾದ್ರೂ ಗ್ಯಾರಂಟಿ ನಿಮಗೆ ಆ ಕರ್ಮ ಬಂದು ಸೇರ್ಕೊಂತದೆ. ಯಾಕಂದ್ರೆ ನೀವು ಮಾಡ್ತಾ ಇದ್ದಂದ್ಮೇಲೆ ಅದು ನಿಮಗೆ ಸೇರತ್ತೆ, ನಿಮಗೆ ಅದು ಅನ್ವಯಿಸ್ಕೊಂತದೆ. ಅದಕ್ಕೂ ಸ್ವಲ್ಪ ಎಚ್ಚರಿಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದು ಗುರುಗಳ ಪರ್ಯವೇಕ್ಷಣದಲ್ಲಿ ಹೆಚ್ಚು ಕಲ್ಸ್ಕೊಂಡೋದು, ಹೆಚ್ಚು ಒಂಥರ ಒಡನಾಟ ಇಟ್ಕೊಂಡು, ಸೀನಿಯರ್ ಮಾಸ್ಟರ್ಸ್ ಒಳಗಡೆ ಆ ಜೊತೆಗೆ ಒಡನಾಟ ಇಟ್ಕೊಂಡು ಈ ಈ ರೇಖಿ ವ್ಯವಸ್ಥೆಯಲ್ಲಿ ಯಾರ್ಯಾರು ಉನ್ನತ ಸ್ಥಿತಿಯಲ್ಲಿ ಇರ್ತಾರೋ ಆ ವ್ಯಕ್ತಿಗಳ ಜೊತೆಗೆ ಒಡನಾಟ ಮತ್ತೆ ಸಂಭಾಷಣೆ ಇಟ್ಕೊಂಡು ನಿಧಾನ ಹಂತವಾಗಿ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಸರಿ ಯಾವುದು ಮಾಡಬಾರ್ದು. ಸೊ ಮಾಡಕ್ ಹೋಗಿ ತೊಂದರೆಗಳು ಮಾಡ್ಕೋಬಾರ್ದು ಅಷ್ಟೇ, ಆಯ್ತಾ. ಓಕೆ ಗುರುಜಿ. ಆಮೇಲೆ ಇನ್ನೊಂದು, ಈಗ ಒಬ್ರು ಹಲ್ಲು ನೋವಿನ ಬಗ್ಗೆ ಹೇಳಿದ್ರಲ್ಲ, ಹ್ಮ್. ಅದ್ರ ಬಗ್ಗೆ ನಂಗೊಂದೆರಡು ಗೊತ್ತಿದೆ, ಹೇಳ್ಬೋದಾ? ಹೇಳಿ ಹೇಳಿ ಹೇಳಿ. ಅದು ಉಗುರಿದೆಯಲ್ಲ, ನಮ್ದು ತೋರು ಬೆರಳಿಂದ ಕಿರಿಬೆರಳು 4 ಉಗುರಿದೆಯಲ್ಲ, ಹ್ಮ್. ಅದು ಒಂದೊಂದು ಬಲಗಡೆದಾದ್ರೆ ಬಲಗಡೆ ಕೈ, ಎಡಗಡೆದಾದ್ರೆ ಎಡಗಡೆ ಕೈ, ಒಂದೊಂದು ಬೆರಳಿಗೆ 2 ಹಲ್ಲು ಬರುತ್ತೆ. ಯಾವ ಹಲ್ಲು ಪ್ರಾಬ್ಲಮ್ ಇದೆ ಅಂತ ಆ ಉಗುರನ್ನ ಮಸಾಜ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಹಲ್ಲು ರಿಕವರಿ ಆಗತ್ತೆ, ಹಲ್ಲು ನೋವು ರಿಕವರಿ ಗುಣ ಆಗತ್ತೆ ಸರ್. ಹೌದು, ಅದು ಆಕ್ಚುಲಿ ಆಕ್ಯುಪ್ರೆಷರ್ ಅಲ್ಲಿ ಒಂದು ತಂತ್ರ ಅದು. ಹೌದು ದೇವೇಂದ್ರ ಅವರ ಅದನ್ನ ಮಾಡ್ತಿದ್ರು, ಅದನ್ನ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ಉದಾಹರಣೆ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈ ತರ ಮುದ್ರ ಮಾಡ್ಕೊಂಡು, ಮುಕ್ಲ ಮುದ್ರ ಹೀಗೆ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡು ಆತರ ಮಾಡ್ತಾ ಇರ್ಬೇಕಾಗತ್ತೆ. ಇದು ಮುಕ್ಲ ಮುದ್ರ ಏನ್ ಮಾಡುತ್ತಂದ್ರೆ ನೇರವಾಗಿ ಶಕ್ತಿ ಪ್ರಸಾರ ಮಾಡುತ್ತೆ ಅಲ್ಲಿ. ಇದು ಇಂಜೆಕ್ಷನ್ ತರ ಕೆಲಸ ಮಾಡುತ್ತೆ, ನೋವುಗಳೆಲ್ಲ ರಿಲೀಫ್ ಮಾಡೋದು ಇದು. ಓಕೆ, ಇದೇ ಸಮಾನ ಮುದ್ರಾ ಅಂತ ಹೇಳ್ತೀವಿ. ಸೊ ಇದು ಪೇನ್ ರಿಲೀಫ್ ಮಾಡಕ್ಕೆ ಮುಕ್ಲ ಮುದ್ರ ತರ ಕೆಲಸ ಮಾಡುತ್ತೆ. ಇದು ನೇರವಾಗಿ ಎಲ್ಲೇ ಪೇನ್ ಇದ್ರು, ಇಲ್ಲಿ ಪೇನ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಇಟ್ಕೋಬೇಕು. ಈ ತರ ಒಂದು 5-10 ನಿಮಿಷ ಹಾಗೆ ಇಟ್ಕೊಂಡ್ರೆ ಶಕ್ತಿ ಪ್ರಸಾರ ಆಗಿ ಅಲ್ಲಿ ನಿಮ್ಗೆ ನೋವು ಕಡಿಮೆ ಆಗ್ತಾ ಹೋಗ್ತದೆ. ಅದ್ರ ಜೊತೆಗೆ ಡೀಪ್ ಬ್ರೀತಿಂಗ್ ಮಾಡಿಕೊಂಡ್ರೆ ಉತ್ತಮ. ಓಕೆ, ರೈಟ್. ಈ ರೇಖಿಲಿ ಕೆಲವರು ರೇಖಿ ಮಾಡಬಾರ್ದು ಅಂತ, PMC ಅವರು ರೇಖಿಯನ್ ಮಾಡಬಾರ್ದು ಹೇಳ್ತಾರಲ್ವಾ ಸರ್? ಅದೇನಿಲ್ಲಮ್ಮ, ಏನಾಗಿದೆ ತೊಂದರೆ ಅಂದ್ರೆ ನಾವು ಏನು ಕಲಿತೀವೋ ಅದೇ ಕರೆಕ್ಟು, ಇನ್ನು ಯಾವ್ದು ಇಲ್ಲ ಅಂತ ಹೇಳಕ್ ಹೋಗೋದು ತಪ್ಪದು. ಅಂದ್ರೆ ದೇ ಆರ್ ನಾಟ್ ಓಪನ್ ಮೈಂಡೆಡ್. ಅವರು ಮೈಂಡ್ ಅನ್ನು ಮುಚ್ಚಿಬಿಟ್ಟಿದ್ದಾರೆ ಅಷ್ಟೇ. ಧ್ಯಾನ ಗೊತ್ತು, ಜ್ಞಾನ ಗೊತ್ತು, ಇಷ್ಟೇ ಇದೇ ತಪ್ಪುಗಳಾಗೋದು. ಅಂದ್ರೆ ಮರ್ಮ ತಪ್ಪ. ಹಾಗಾದ್ರೆ ಆಕುಪ್ರೆಷರು, ಶಿವಂಬು, ಇಂಥ ಅದ್ಭುತ ವ್ಯವಸ್ಥೆಗಳಿದೆ. ಇವೆಲ್ಲ ಮುನಿಗಳು ಋಷಿಗಳು ಕಂಡಿಡಕ್ಕೆ ಎಷ್ಟು ಕಷ್ಟಪಟ್ಕೊಂಡು, ಎಷ್ಟು ಸಾವಿರಾರು ವರ್ಷಗಳು ಅವರು ಕೆಲಸ ಮಾಡಿರೋದು.
ಅಂತ ಜ್ಞಾನ ಎಲ್ಲ ಬಿಡ್ಬೇಕಾಗಾದ್ರೆ ಧ್ಯಾನ ಅಂದ್ರೆ ಧ್ಯಾನ ಎಲ್ಲರಿಗೂ ಧ್ಯಾನ. ಗೊಂದಲ ಸ್ಟಾರ್ಟ್ ಆಗೋಯ್ತು ಎಲ್ಲ ಸ್ಪೀಚ್ ಎಲ್ಲ ಕೇಳ್ದವಾಗ. ಹಾ ಹೌದು ಹೌದು ಆಗಿದೆ ಅದೇ ಬಹುಶಃ ನನ್ ಮಂತ್ರ ಗಾಢವಾಗಿ ಬೇರೆಯವ್ರು ಬಿಡ್ತು ಅನ್ಸುತ್ತೆ, ಕರ್ಮ ನಂಗ್ ಬಂದಿದೆ ಹೇಳೋದು. ಹೌದು ಹೌದು. ಗೊಂದಲ ಸ್ಟಾರ್ಟ್ ಆಗೋಯ್ತು, ಅದಕ್ಕೆ ಇನ್ನೊಂದು ಬಹುಶಃ ಏನಾಗತ್ತೆ ಜಾಸ್ತಿ ಅಂದ್ರೆ ಈಗ ಈಗ ಧ್ಯಾನ ಮಾಡಿ ಅಂದ್ರೆ ಎಷ್ಟು ಜನ ಮಾಡ್ತಾರಮ್ಮ ನಮ್ಮ ಸೊಸೈಟಿಯಲ್ಲಿ? ಧ್ಯಾನ ಎಷ್ಟು ಪರ್ಸೆಂಟೇಜ್ ಅವ್ರು ಮಾಡ್ತಾರೆ ಹೇಳಿ ನೋಡೋಣ. ಈಗ ನಮ್ಮ ಹೌದು. ವೇದಿಕೆದಲ್ಲಿರುವಂತ ವ್ಯಕ್ತಿಗಳಾಗ್ಲಿ, ಇನ್ನು PMC ಅಲ್ಲಿ ಅಲ್ಲೆಲ್ಲಿ ಬರುವಂತ ವ್ಯಕ್ತಿಗಳು ಒಂದು 10% 15% ಇಟ್ಕೊಳ್ಳಿ. ಇಡೀ ಪ್ರಪಂಚದಲ್ಲೇ ಒಂದು 15% ಇಟ್ಕೊಳ್ಳಿ. ಮಿಕ್ಕಿದವ್ರ ಕಥೆ ಏನು? ಹಾ ಹೌದು. ಅವ್ರದ್ದು ಯಾಕೆ ಧ್ಯಾನ ಮಾಡಲ್ಲ ಅಂತಂದ್ರೆ ಅವ್ರ ಆತ್ಮಸ್ಥಿತಿ ಒಪ್ಕೊಳಲ್ಲ. ಅದು ಹಾ ಅವರ ಮನಸ್ಸು ಧ್ಯಾನ ಮಾಡಕ್ ಒಪ್ಕೊಳಲ್ಲ. ಯಾಕಂದ್ರೆ ಅವ್ರ ಆ ಸ್ಥಿತಿಯಲ್ಲಿ ಇಲ್ಲ. ಅವರ ಆತ್ಮದ ಬೆಳವಣಿಗೆ ಆ ಸ್ಥಿತಿಯಲ್ಲಿ ಇಲ್ಲ. ಅವರು ಧ್ಯಾನ ಮಾಡಕ್ಕೆ ಉನ್ನತ ಸ್ಥಿತಿ ಬೇಕು, ಆ ಆತ್ಮದ ಅರ್ಹತೆ ಬೇಕು. ಅದು ಇಲ್ಲ ಅಂತಂದ್ಮೇಲೆ ಅವ್ರನ್ನ ಯಾಕೆ ಫೋರ್ಸ್ ಮಾಡಕ್ ಹೋಗ್ತೀರಾ ಧ್ಯಾನ ಮಾಡಿ ಅಂತ? ನೀವು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಮನೆಯಲ್ಲೇ 4 ಜನ ಇದ್ರೆ ಒಬ್ರು ಮಾಡ್ತಾರೆ, ಇಬ್ರು ಮಾಡ್ತಾರೆ, ಮಿಕ್ಕಿದವ್ರು ಮಾಡಿ ಅಂದ್ರೆ ಅದು ಆಸಕ್ತಿ ತೋರಿಸಲ್ಲ, ಅದಕ್ಕೂ ತಂಟಕ್ಕೆ ಹೋಗಲ್ಲ. ಮಾಡೋದಿಲ್ಲ, ಬೇರೆಯವ್ರಿಗೆ ಮಾಡಕ್ಕೂ ಬಿಡಲ್ಲ. ಮತ್ತೆ ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ನೀವು ಧ್ಯಾನ ಬಿಟ್ರೆ ಏನಿಲ್ಲ, ರೇಖಿ ಇಲ್ಲ, ಮರ್ಮ ಇಲ್ಲ, ಆಕುಪಂಚರ್ ಇಲ್ಲ, ಆಕುಪಜರ್ ಇಲ್ಲ, ಶಿವಂಬು ಇಲ್ಲ, ಯಾವುದೂ ಇಲ್ಲ. ಒಂದು ಧ್ಯಾನ ಅಂತ ಹೇಳ್ಕೊಂಡು ಮಿಕ್ಕಿದವ್ರ ಪರಿಸ್ಥಿತಿ ಏನಾಗಬೇಕು? ಅವ್ರು ಅಲ್ಲೋಪತಿಗೆ ಹೋಗ್ಬೇಕಾಗತ್ತೆ ನೆಕ್ಸ್ಟ್. ಆಕ್ಯುಪ್ರೆಷರ್ ಬಗ್ಗೆ ನಂದೊಂದು ತುಂಬಾ ಒಳ್ಳೆ ಅನುಭವ ಇದೆ ಗುರುಜಿ. ನಮ್ಮನೆಯವ್ರಿಗೆ ತುಂಬಾ ತಲೆನೋವು ಬರ್ತಿತ್ತು. ತಲೆನೋವು ಬಂದ್ರೆ 24 ಗಂಟೆನೂ ಕಡಿಮೆ ಆಗ್ತಿರ್ಲಾಗಿತ್ತು. ಹೌದು. ನಾನು ಆಕ್ಯುಪ್ರೆಷರ್ ಪಾಯಿಂಟ್ ಹುಡುಕಿ ಇಟ್ಟೆ, ಒಂದು ಪಾಯಿಂಟ್ ಸೆಟ್ ಆಯ್ತು. ಆದ್ರೆ ಅವರಿಗೆ ತಲೆನೋವು ಬಂದ್ಮೇಲೆ ಕಡಿಮೆ ಆಗ್ತಿರ್ಲಾಗಿತ್ತು ತುಂಬಾ ದಿವಸ. ಆಮೇಲೆ ಬರೀ ಸ್ಟಾರ್ಟಿಂಗ್ ಅಲ್ಲೇ ಜಾಸ್ತಿ ಆದ್ಮೇಲೆ ಕಡಿಮೆ ಆಗ್ತಿರ್ಲಾಗಿತ್ತು. ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ಕೊಟ್ಟೆ. ಅವರು ಸ್ಟಾರ್ಟಿಂಗ್ ಅಲ್ಲೇ ಮಾಡಕ್ ಶುರು ಮಾಡಿದ್ರು, ಅವರಿಗೆ ತಲೆನೋವೇ ಬರ್ತಾ ಇಲ್ಲ. ಹೌದು, ಅಷ್ಟೇ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು. ಅದಕ್ಕೆ ನಾನೇನ್ ಹೇಳ್ತೆ ಅಂದ್ರೆ, ನಮ್ಮ ವೇದಿಕೆಯಲ್ಲಿ ವಿಶಿಷ್ಟತೆ ಅನ್ನೋದು ಒಂದು ಪ್ರಧಾನ ಅಂಶ ಇದು. ಯಾಕಂದ್ರೆ ಸಮಗ್ರ ಸ್ವಸ್ಥೆ ಅನ್ನೋದು ನಾವು ಪಾಲನೆ ಮಾಡ್ತೀವಿ. ಯಾಕಂದ್ರೆ ಪ್ರತಿಯೊಬ್ರು ಧ್ಯಾನ ಮಾಡಕ್ ಆಗಲ್ಲ. ಮನೆಯಲ್ಲಿ 4 ಜನ ಇದ್ರೆ ಒಬ್ರು ಧ್ಯಾನ ಮಾಡಿದ್ರೆ 3 ಜನ ಮಾಡ್ತಾ ಇಲ್ಲ ಅಂದ್ರೆ ಅವರು ಸಹ ಆತ್ಮಗಳೇ. ನಾವೆಲ್ಲರೂ ಆತ್ಮಗಳೇ, ಎಲ್ಲ ಸಹಚರ ಜೀವನ ನಮ್ದು. ಆಯ್ತಾ? ಕೋ ಲಿವಿಂಗ್ ಅಂತ ಹೇಳ್ತೀವಿ. ಅವ್ರು ಯಾಕೆ ಬಾಧೆ ಬಿದ್ಬೇಕು? ಧ್ಯಾನ ಮಾಡಿಲ್ಲ ಅಂದ ತಕ್ಷಣ ಅವ್ರ ಬಾಧಕ್ಕೆ ಹೋಗ್ಬೇಕು, ದುಃಖಗಳು ಒಳಗಾಗ್ಬೇಕು, ಶರೀರ ಶಿಥಿಲ ಮಾಡ್ಕೋಬೇಕಂತ ಏನು ಗ್ಯಾರಂಟಿ ಇದೆಯಾ? ಏನಾದ್ರೂ ಆತರ ಕಾನೂನು ಇದೆಯಾ? ಇಲ್ವಲ್ಲ. ಅವರು ಸಹ ಪರಿವರ್ತನೆ ಹೊಂದ್ತಾರೆ. ಈ ಜನ್ಮ ಇಲ್ಲ ನೆಕ್ಸ್ಟ್ ಜನ್ಮಕ್ಕೆ ಬರ್ತಾರೆ. ಅವರು ಪರಿವರ್ತನಕ್ಕೆ ಆ ಉನ್ನತ ಸ್ಥಿತಿಗೆ ಹೋಗ್ತಾರೆ, ಉನ್ನತ ಮಟ್ಟಕ್ಕೆ. ಬಟ್ ಅಟ್ಲೀಸ್ಟ್ ಅವ್ರ ಜೀವನದಲ್ಲಿ ಜೀವಂತವಾಗಿ ಇರುವಾಗನ್ನ ಅಟ್ಲೀಸ್ಟ್ ಅವ್ರು ಆನಂದವಾಗಿ ಆರೋಗ್ಯವಾಗಿರ್ಬೇಕಲ್ಲ. ಅಂತ ಆರೋಗ್ಯಕ್ಕೋಸ್ಕರವೇ ಎಲ್ಲರೂ ಧ್ಯಾನ ಮಾಡಲ್ಲ ಅಂತ ಸ್ಥಿತಿ ಗೊತ್ತಾಗಿ ನಮ್ಮ ಮುನಿ ಋಷಿಗಳು ಇವೆಲ್ಲ ಕಂಡುಹಿಡಿದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಗುರುಜಿ, ಅದು ಈ ಅಂಶ ಅರ್ಥ ಆಗಿಲ್ಲದೆ ಸುಮ್ನೆ ಒಂಥರ ಬಾಯಿಂದ ವಾದನೆ ಮಾಡ್ಕೊಂತ ಇರ್ತಾರೆ. ಈಗ ತುಂಬಾ ಜನಕ್ಕೆ ಇದ್ರಿಂದ ಮಾರ್ಗದರ್ಶನ ಸಿಕ್ಕಿದೆ ಗುರುಜಿ. ಹಾ ಈಗ ರೇಖಿ ಬಗ್ಗೆ ತುಂಬಾ ಗೊಂದಲಕ್ಕೊಳಗಾದವರು ಇದ್ದಿರ್ಬಹುದು. ನನ್ನಂಗೆ ಅವರಿಗೂ ಈ ಪ್ರಶ್ನೆಯಿಂದ ಉತ್ತರ ಸಿಕ್ತು. ಧನ್ಯವಾದಗಳು ಗುರುಜಿ. ಸುಮ್ನೆ ವಾದನ ಮಾಡ್ಕೊಂತ ಇರೋ ಬದಲು, ಆಯ್ತು ಮುನಿ ಋಷಿಗಳು ಯಾಕೆ ಕಂಡಿಡಿದ್ದಾರೆ? ಧ್ಯಾನ ಎಲ್ಲರೂ ಮಾಡಕ್ ಸಾಧ್ಯವಿಲ್ಲ, ಅದಕ್ಕೆ ಅರ್ಹತೆ ಬೇಕು, ಸ್ಥಿತಿ ಬೇಕು, ಒಪ್ಕೋಬೇಕು ಮನಸ್ಸು. ಅದು ಆಗದಿಲ್ಲದೆ ಮಿಕ್ಕಿ ಜನ ಎಲ್ಲ ಸಾಯ್ತಾರೆ, ಅವರು ಬಲಿತಾ ಇರ್ತಾರೆ, ಅನಾರೋಗ್ಯದಿಂದ ಅನೇಕ ಅನಾರೋಗ್ಯ ಗುರಿ ಆಗ್ತಾರೆ. ಆಗಬಾರ್ದು ಅಂತೇಳಿ ಆಕುಪ್ರೆಷರು, ಆಕುಪಂಚರು, ಮತ್ತೆ ಮನೆಮದ್ದುಗಳು, ಜೀವನ ಶೈಲಿ, ಮತ್ತೆ ಮರ್ಮ ಥೆರಪಿ, ರೇಖಿ ಹೀಲಿಂಗು, ಪ್ರಾಣಿಕ್ ಹೀಲಿಂಗು ಇಂಥವೆಲ್ಲ ಕಂಡುಹಿಡಿದ್ದಾರೆ. ಇದೆಲ್ಲದಿಂದ ಅವರು ಆರೋಗ್ಯವಂತವಾಗಿ ಇರ್ಲಿ. ಆತ್ಮಸ್ಥಿತಿ ಸರಿ ಇರ್ಬೋದು, ದೇಹ ಸ್ಥಿತಿ ಯಾಕೆ ಸರಿ ಮಾಡಿಸ್ಕೋಬಾರ್ದು ಅವರೆಲ್ಲ? ಅದಕ್ಕೆ ಅರ್ಹತೆ ಇಲ್ಲ ಅವ್ರಿಗೆ. ಆಯ್ತಾ? ಸೊ ಆ ರೀತಿಯಲ್ಲಿ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಈ ವೇದಿಕೆಯನ್ನು, ಈ ಸಮಗ್ರ ಸ್ವಾಸ್ಥ್ಯವನ್ನು ಬಲಪಡಿಸೋಣ ಅಷ್ಟೇ. ಓಕೆ, ರೈಟ್, ಥ್ಯಾಂಕ್ ಯು. ಮಾತಾಡಿ ಸವಿತಾ ಅವರೇ ಮಾತಾಡಿ. ಸಾವಿತ್ರಿ ಅನ್ಬಿಟ್ಟು ಕೊಟ್ಟಿದ್ದೀನಿ ಸರ್. ಸವಿತಾ ಅಲ್ಲ, ಸಾವಿತ್ರಿ ಅಂತಿದೆ. ಮಾತಾಡಿ. ಗುರುಜಿ, ನಮ್ ರಿಲೇಶನ್ ಒಬ್ರಿಗೆ ಕ್ಯಾನ್ಸರ್ ಆಗ್ಬಿಟ್ಟೈತ್ರಿ. ಹೌದು. ಅದು ಅವ್ರು ನನ್ಗ್ ಗೊತ್ತಿರ್ಲಿಲ್ರಿ. ಅಂದ್ರೆ ಮೊನ್ನೆ ನಾವ್ ನೋಡಕ್ ಹೋಗಿದ್ದೀವ್ರಿ ಅವ್ರಿಗೆ. ಸ್ವಲ್ಪ ಅದು ಗರ್ಭಕೋಶದ್ದೇನ್ ಆಗೈತ್ರಿ, ಅದು ಬಾಳ್ ಬ್ಲೀಡಿಂಗ್ ಆಗತ್ತಂತ್ರಿ ಅದು. ಹಂಗಾಗಿ ಈಗೆಲ್ಲ ಡಾಕ್ಟರ್ ಶಾಕ್ ಟ್ರೀಟ್ಮೆಂಟ್ ಎಲ್ಲಾ ಮುಗ್ದವ್ರಿ ಆಕಿಗಿ. ಅದಕ್ಕ ಈಗ ಡಾಕ್ಟ್ರಿಗ್ ಕರ್ಕೊಂಡೇ ಬರ್ಬೇಡ ಅಂತಾರ್ರಿ ಹಾಸ್ಪಿಟ್ಲಿಗೆ. ಏನ್ ಮಾಡ್ಬೇಕ್ರಿ? ಮತ್ತೆ ಡಾಕ್ಟ್ರೇ ಕೊಟ್ಟಿದ್ಮೇಲೆ ಡಾಕ್ಟ್ರೇ ಮತ್ತೆ ಬೇಡ ಅಂತ ಯಾಕೆ ಹೇಳ್ತಾರೆ?
ಅವರೇ ಎಲ್ಲ ಟ್ರೀಟ್ಮೆಂಟ್ ಇಲ್ಲ ಕೊಡ್ತೀರಿ. ಮುಗೀತು ಅವ್ರದ್ದು ಇನ್ನೇನಿದ್ರು ಅಲ್ಲೇ ಮನೆಗೆ ಮಾಡ್ಕೊರಿ ಏನ್ರ ಮಾಡ್ರಿ ಇರೋಸ್ ದಿನ ಅದನ್ನೇ ಇರ್ತೀರಾ ಹೇಳೋದು, ಅವರೇ ಟ್ರೀಟ್ಮೆಂಟ್ ಕೊಟ್ಟು ಅವರೇ ಯಾಕೆ ಬೇಡ ಅಂತ ಹೇಳ್ತಾರೆ ಅಂತ ನನಗೆ ಅರ್ಥ ಆಗಿಲ್ಲ. ಹ? ಇಲ್ಲಿ ಹಿಂಗ ಅಂದಾರಂತ್ರಿ ನಾವ್ ಮೊನ್ನೆ ಹೋಗಿದೀವ್ರಿ ಮಾತಾಡ್ಸ್ಕೊಂಡ್ ನೋಡಿ, ಬರ್ಬೇಕಂತ ಹೇಳಿ. ಇದೊಂದು ವಿಚಿತ್ರ ಅಲ್ವಾ? ಅವರೇ ಹಾ ಅವರೇ ಎಲ್ಲಾ ನೋಡಿದ್ರು, ಪರೀಕ್ಷೆಗಳು ಮಾಡಿದ್ರು, ದುಡ್ಡು ಖರ್ಚು ಹ್ಞೂನ್ರಿ ಮಾಡಿಸಿದ್ರು. ಫೋನ್ ಮಾಡಿದ್ರ ಅವರು ತ್ರಾಸ್ ಜಾಸ್ತಿ ಐತಲ್ರಿ, ಹಂಗಾಗಿ ನನ್ ದವಾಖಾನಿಗ್ ಕರ್ಕೊಂಡ್ ಹೋಗ್ರಿ ಅಂತಾಳ್ರಿ. ಆದ್ರ ಡಾಕ್ಟ್ರೇ ನಾನ್ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಕಿಸಿಂದ ಆಕಿಗ್ ಸುಳ್ಳು ಹೇಳ್ತಾರ್ರಿ. ಮನೆಯವ್ರಿಗೆ ಆದ್ರೆ ಕರ್ಕೊಂಡ್ ಬರಬೇಡ ಅಂತ ಹೇಳ್ತಾರ್ರಿ. ಆ ಪೇಷಂಟಿಗೆ ಬೇಡ ನಾ ಊರಾಗೆ ಇಲ್ಲಮ್ಮ, ನಾ ಅಲ್ಲಿ ಹೋಗಿನಿ ಇಲ್ಲಿ ಹೋಗಿನಿ ಅಂತ ಎಷ್ಟು ಹೇಳ್ಬಿಡ್ತಾರ. ಎಷ್ಟು ವಯಸ್ಸು ಎಷ್ಟು? ವಯಸ್ಸಿಗೆ ಒಂದ್ 60 ಆಗಿರ್ಬೋದ್ರಿ. ರೈಟ್. ನೀವೇನ್ ಮಾಡ್ತೀರ ಅಂದ್ರೆ ಹಾ ರೀ ಮೂತ್ರದ ಉಪವಾಸ ಮಾಡಿಸಿಮ್ಮ. ಅದೆಲ್ಲ ನಾವು ಎಲ್ಲ ಹಿಂದಿನ ವಿಡಿಯೋಗಳು ನೋಡ್ಕೊಂಡು ನೀವು ಚೆನ್ನಾಗಿ ಹಾ ಮೂತ್ರ ಅಂದ್ರೆ ಸ್ವಲ್ಪ ಅವ್ರಿಗೆ ಆಹಾರದ್ದು ಅಷ್ಟೇ ಸಮಗ್ರ ಆಹಾರ, ಅಂದ್ರೆ ಯಾವುದೇ ವಿಷಪೂರಿತ ಆಹಾರ ಕೊಡಬಾರದು, ಆಯ್ತಾ? ಮತ್ತೆ ಈ ಆಹಾರ ಅಂತ ಏನ್ ತಗೊಳಕತ್ತಿಲ್ರಿ, ಬರೇ ಗಂಜಿ ಮಾತ್ರ ಅದೇ ತಗೊಳಕತ್ತಾಳ್ರಿ. ಯಾವ ತಗೊಂಡ್ರೆ ದ್ರವರೂಪದಲ್ಲೇ ಕೊಡಿ. ಆದ್ರೆ ಹೆಚ್ಚಿನ ದ್ರವರೂಪದಲ್ಲಿ 1-2 ಸಾರಿ ಕೊಟ್ಟರು, ಮಿಕ್ಕಿದು ಮೂತ್ರ, ಬೆಳಗ್ಗೆ ಮೂತ್ರ ಬಿಡಬಾರ್ದು. ಖಂಡಿತ ಹಾ ಕುಡಿಲೇಬೇಕು ಅವರು. ಯಾವ್ದು ಹಾ ಮದ್ದು ತಗೊಳ್ಳಿ, ಏನ್ ತಗೊಳ್ಳಿ, ಕುಡಿಲಿ, ತೊಂದರೆ ಇಲ್ಲ. ಓಕೆ. ಹಾ ಆಮೇಲೆ ಮೂತ್ರವನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳಕ್ ಹೇಳಿ. ಎಲ್ಲಿ ಹಾ ಕ್ಯಾನ್ಸರ್ ಇದೆ ಅಂತಿದ್ರೆ ಅಲ್ಲಿ ಅಲ್ಲೇ ಮೂತ್ರ 1 ತಿಂಗಳು 2 ತಿಂಗಳು ಆ ಥರ ಇರುವಂತ ಮೂತ್ರವನ್ನು ಚೆನ್ನಾಗಿ ಅದು ಮಸಾಜ್ ಮಾಡ್ಕೊಳಕ್ ಹೇಳಿ. ಆಮೇಲೆ ಹಾ ಇನ್ನೊಂದೇನಂದ್ರೆ ಅಗ್ನಿಹೋತ್ರ ಮಾಡುವಾಗ ಆ ಸುತ್ತು ಅವ್ರು ಎಲ್ಲಿ ಮಲ್ಕೊಂತಾರೋ ಅಲ್ಲೆಲ್ಲ ಅಗ್ನಿಹೋತ್ರ ಚೆನ್ನಾಗಿ ಮಾಡಿ ಆ ವಾಯುವನ್ನು ಅವರು ಸ್ವೀಕಾರ ಮಾಡ್ತಾರೆ. ಆ ಗಾಳಿಯನ್ನು ಅವರು ಶ್ವಾಸ ತಗೊಂತಾರಲ್ಲ, ತುಂಬಾ ಹಾ ಒಳ್ಳೇದಾಗತ್ತೆ. ಯಾಕಂದ್ರೆ ಜೀವಕೋಶಗಳಿಗೆ ನಾನು ಈಗಾಗಲೇ ಎಷ್ಟೋ ಸರಿ ಹೇಳ್ತಾ ಇದ್ದೆ, ಪ್ರಾಣಶಕ್ತಿ ಕೊರತೆ. ಆ ಹಾ ಪ್ರಾಣಶಕ್ತಿ ಅಂದ್ರೆ ನಮ್ಗೆ ದೇಹದಲ್ಲಿ ಕಾಣಿಸ್ತಾ ಇರುವಂತದ್ದು ಆಕ್ಸಿಜನ್, ಪ್ರಾಣವಾಯು. ಅದು ಕೊರತೆನೆ ನಿಮ್ಮ ಕ್ಯಾನ್ಸರ್ ಕಣಗಳಿಗೆ ಕಾರಣ. ಕ್ಯಾನ್ಸರ್ ಹೆಚ್ಚು ಆಗೋಕ್ಕೆ ಕಾರಣ ಅದೊಂದೇ, ಆಯ್ತಾ? ಹಾ ಸೊ ಅದಕ್ಕೂ ಅಗ್ನಿಹೋತ್ರ ಚೆನ್ನಾಗಿ ಮಾಡಿ ಅವ್ರ ಸುತ್ತು. ಆದ್ರೆ ಇನ್ನೂ ಅನುಕೂಲ ಇದ್ರೆ ಈ ದೇಶಿ ಹಸು ಎಲ್ಲಿದೆ, ಎಲ್ಲಿ ಕಟ್ಕೊಂತೀವೋ ಅಲ್ಲಿ ಕಟ್ಟಾಕ್ತಿವಲ್ಲ, ಈ ದೇಶಿ ಹಾ ಹಸು ಅಲ್ಲಿ ಒಂದು ಮಂಚ ಹಾಕಿ ಮಂಚ ಮೇಲೆ ಮಲಗಿಸಿ, ಹಾ ಆಯ್ತಾ? ರೀ ಆಮೇಲೆ ಇನ್ನೊಂದು, ಅವ್ರು ಮೂತ್ರ ಕುಡಿಯೋಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ನಾನು ಈಗಾಗಲೇ ಹೇಳಿದೆ, 8 ಗ್ಲಾಸ್ ನೀರು ತಗೊಂಡು ಅದರಲ್ಲಿ ಆ 30 ಗ್ರಾಮ್ ಚಿನ್ನ ಅಂದ್ರೆ ಅದಕ್ಕೆ ಯಾವುದು ಈ ಗ್ಲಾಸ್ ಗೀಸ್ ಯಾವುದು ಆಭರಣಗಳಿದೆಲ್ಲ, ಆಭರಣಗಳು ಪೂರ್ತಿ ಚಿನ್ನನೇ ಇರಬೇಕು. ಅದ್ರಲ್ಲಿ ಮೇಲೆ ಕೋಟಿಂಗು ಅದು ಗಟ್ಟಿ ಇದು. ಸೊ ಗಟ್ಟಿದು ಇರುತ್ತಲ್ರಿ. ಹಾ, ಇಲ್ಲಾಂದ್ರೆ ಗೋಲ್ಡ್ ಕಾಯಿನ್ಸ್ ಇಟ್ಕೊಳ್ಳಿ. ಗೋಲ್ಡ್ ಕಾಯಿನ್ಸ್ 30 ಗ್ರಾಮು, 20 ಗ್ರಾಮ್ ಬೆಳ್ಳಿದು ಅಂದ್ರೆ ಸಿಲ್ವರ್ ಕಾಯಿನ್ಸು, ಒಂದು 10 ಹಾ ಗ್ರಾಮ್ ತಾಮ್ರದ ಕಾಯಿನ್ಸು, ಇಂಥದ್ದು. ಹಾ ಸೊ ಹಾ ಕಾಯಿನ್ಸ್ ಇಲ್ಲ ಅಂದ್ರೆ ಆಭರಣಗಳು ನಡೀತದೆ. ಓಕೆ. ಹಾ ಸೊ ಹಾ ಅಂಥದ್ದು ಹಾಕಿ 8 ಗ್ಲಾಸನ್ನು 2 ಗ್ಲಾಸ್ ಮಾಡೋವರೆಗೂ ಬಯಸ್ಬೇಕು ನೀರನ್ನು, ಆಯ್ತಾ? ಹಾ ಆಮೇಲೆ ಹಾ ಅವೆಲ್ಲ ಎಲ್ಲ ಆಭರಣಗಳೆಲ್ಲ ತೆಗೆದು ಪಕ್ಕಿಟ್ಬಿಟ್ಟು ಹಾ ಈ 2 ಗ್ಲಾಸ್ ನೀರನ್ನು ನೀಟಾಗಿ ಒಂದು ಫ್ಲಾಸ್ಕ್ ಅಲ್ಲಿ ಉಗುರುಬೆಚ್ಚಿರುವಾಗನೆ ಆ ಫ್ಲಾಸ್ಕ್ ಅನ್ನು ಇಟ್ಕೊಂಡು 2 ದಿವಸ 1 ಗಂಟೆಗೆ ಒಂದ್ಸರಿ ಒಂದು 10 ml ಬಾಯಲ್ಲಿ ಹಾಕ್ತಾ ಹೋಗಿ. ಹಾ ಓಕೆ. ಈಗ ನಿಮ್ ಫೌಂಡೇಶನ್ ಕರ್ಕೊಂಡ್ ಬರ್ಬೋದೇನ್ರಿ? ಅವರು ನಡ್ಕೊಂಡು ಬರ್ತೀರಿ ಅಂದ್ರೆ ಕರ್ಕೊಂಡು ಬನ್ನಿ ಆರಾಮಾಗಿ. ನಡ್ಯಾಕಂತ್ರ ಆಗಲ್ರಿ ಅವ್ರಿಗೆ, ಈಗ ಬೆಡ್ ರಿಡನ್ ಆಗ್ಬಿಟ್ಟಾರಿ ಅವ್ರ ಫುಲ್. ಅದಕ್ಕೆ ಅಂತ ಪರಿಸ್ಥಿತಿ ಇರುವಾಗ ನೀವು ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಬಾಧೆ ಕೊಡೋದು ಬೇಡ. ಸೊ ಇದನ್ನು ಹಾ ಮಾಡ್ತಾ ಹೋಗಿ, ಆಯ್ತಾ? ಹಾ ರೀ ಆಮೇಲೆ ಅವರು ಕೈ ಕಾಲನ್ನು ಇಟ್ಕೊಂಡು ಚೆನ್ನಾಗಿ ಉಜ್ಜಿ. ಒಳ್ಳೆ ಆರೋಗ್ಯವಂತರು. ಅನಾರೋಗ್ಯವಂತರು ಹೋಗಿ ಉಜ್ಜಿದ್ರೆ ಮತ್ತೆ ಇವನ ಅನಾರೋಗ್ಯ ಇನ್ನೂ ಹೆಚ್ಚಾಗ್ಬಿಡ್ತದೆ. ಹಾ ಹಾ ರೀ ನೀವು ಆರೋಗ್ಯವಂತಿದ್ರೆ, ನೀವು ಚೆನ್ನಾಗಿ ನಿಮ್ಗೆ ಒಳ್ಳೆ ಆರೋಗ್ಯ ಇದೆ ಅಂತಂದ್ರೆ, ಸ್ಟ್ರಾಂಗ್ ಇದ್ರೆ, ಹೆಲ್ತಿಯಾಗಿ, ಅವ್ರ ಕೈ ತಗೊಂಡು ಇನ್ನೊಬ್ರು ಕಾಲು ತಗೊಂಡು ಇನ್ನೊಬ್ರು ತೊಡೆ ಆತರ ಬೆನ್ನು ಮೂಲೆ ತಗೊಂಡು ಚೆನ್ನಾಗಿ ಉಜ್ಬೇಕು, ಹಾ ರೀ ಆಯ್ತಾ? ಇಲ್ಲ ಅಂದ್ರೆ ಹಾ ಒಳ್ಳೆ ಆರೋಗ್ಯವಂತರಿದ್ರೆ ಒಂದು ಬಾಡಿ ಮಸಾಜ್ ಮಾಡಿ. ಹಾ ರೀ ಇಲ್ರಿ ಎಲ್ರು ಆಯುರ್ವೇದ ಆರೋಗ್ಯ ಇದ್ದಾರ್ರಿ ಆಯುರ್ವೇದ ಅವ್ರೊಬ್ರು. ಆಯುರ್ವೇದ ಮಸಾಜ್ ಇರ್ತದೆ ನೋಡಿದ್ರಾ? ಹಾ ರೀ ಅದು ಮಾಡಿಸಿ, ಅಭ್ಯಂಗ ಮಾಡಿಸಿ. ಹಾ ರೀ ಕೊಬ್ಬರಿ ಎಣ್ಣೆಲಿದ್ರಲ್ರಿ? ಕೊಬ್ಬರಿ ಎಣ್ಣೆ ಮಾಡಿ, ತೊಂದರೆ ಇಲ್ಲ. ಇಲ್ಲ ಅಂದ್ರೆ ಬಾದಾಮಿ ಆಯಿಲ್ ಇಸ್ ಬೆಸ್ಟ್. ಯಾವುದೇ ಕಾಲ, ಬಿಸಿ ಕಾಲ, ಮಳೆಗಾಲ, ಯಾವ ಕಾಲ ಆದ್ರೂ ಬಾದಾಮಿ ಆಯಿಲ್ ಬೆಸ್ಟ್. ಹಾ ರೀ ಓಕೆ. ಇಂಥವೆಲ್ಲ ಚರ್ಯಗಳಿದೆಮ್ಮ, ಇವು ಮಾಡಿ. ಇನ್ನು ಡಾಕ್ಟರ್ ಅಂತ ಇವೆಲ್ಲ ಹೇಳಲ್ಲ, ಅದು ಬೇರೆ ವಿಷಯ. ಬಟ್ ನಿಮ್ಗೂ ಇಷ್ಟೆಲ್ಲ ಹೇಳ್ತಾ ಇದ್ವಿ ಅಂದ್ರೆ ಯಾಕಂದ್ರೆ ಒಳ್ಳೇದು ಬಯಸಿ, ಅಂದ್ರೆ ಅವ್ರು ಚೆನ್ನಾಗಿ ಆಗ್ಲಿ ಅಂತ ಅದಷ್ಟೇ. ಅದೇ ರೀ ನಮ್ಗ್ ಗೊತ್ತಿರ್ಲಿಲ್ರಿ. ಒಂದು ಪಿರಮಿಡ್ ಅನ್ನು ಪರ್ಚೇಸ್ ಮಾಡ್ಕೊಂಡು ಪಿರಮಿಡ್ ಮೇಲೆ ಕಟ್ಬಿಡಿ. ಹಾ ರೀ ಹಾ ರೀ ಎಲ್ಲಿ ಮಲಗ್ತಾರೋ ಅಲ್ಲಿ ಮೇಲೆ ಕಟ್ಬಿಡಿ ಪಿರಮಿಡ್ ಅನ್ನು. ಒಂದು 2x2 ಪಿರಮಿಡ್ ಬೇಕಾದ್ರೆ ಫೌಂಡೇಶನ್ ಕಾಲ್ ಮಾಡಿ ಅವರು ತಲುಪಿಸ್ತಾರೆ. ಹ್ಞೂ ಹಾ ಸರಿ ರೀ
ಓಕೆ, ಥ್ಯಾಂಕ್ಸ್ ರೈಟ್. ಗುರುಜಿ. ಇನ್ನೂ ಬೇಕಂದ್ರೆ ಕೊಡ್ಬೋದು, ಎಷ್ಟು ಬೇಕಂದ್ರೂ, ಬಟ್ ನೀವು ಪಾಲನೆ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಎಸ್, ಹಾ ರೀ, ರೈಟ್. ನಾವ್ ಅಲ್ಲಿ ಇರಲ್ಲಲ್ರಿ, ಅವ್ರಿಗೆ ಹೇಳ್ಬೇಕ್ರಿ ಮನೆಯವ್ರಿಗೆ. ನಾ ಅದೇ ಮೊನ್ನೆ ಹೋಗಿದ್ದೆ ಅಲ್ರಿ, ಅವ್ರು ನಾ ಉಳಿದಿಲ್ಲ ಅಂತಂದು ಇದು ಮಾಡಕತ್ರಿ. ನಾನೇ ಸ್ವಲ್ಪ ಕೊನೆ ಪ್ರಯತ್ನ ಇದೆಲ್ಲ ಹೇಳಿದೀವಿ. ಹಾ. ಪಾಲನೆ ಮಾಡೋರು ತಿರುಗಿಸ್ಕೊಂತಾರೆ, ವಾಪಸ್ ಬರ್ತಾರೆ, ಎಲ್ ರಿಕವರ್, ಹಾ. ಚೇತರಿಸ್ಕೊಂತಾರೆ, ನೋಡಿದೀವಿ. ಬಟ್ ಪಾಲನೆ ಮಾಡಿಲ್ಲ ಅಂದ್ರೆ ಯಾರು ಏನ್ ಮಾಡಕ್ಕಾಗಲ್ಲ. ಓಕೆ, ಹಾ ರೀ. ನಾಗಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಹಾ, ಹೇಳಿ. ಗುರುಜಿ, ಪ್ರಾಣಿಕ್ ಹೀಲಿಂಗು ರೇಖಿ ಎರಡು ಒಂದೇನಾ ಬೇರೆನಾ? ರೇಖಿ ಅಂದ್ರೆ ವಿಶ್ವಶಕ್ತಿಯಿಂದ ಮಾಡೋದು, ಪ್ರಾಣಿಕ ಅಂದ್ರೆ ನಿಮ್ಮ ಒಳಗಿರೋ ಶಕ್ತಿಯನ್ನು ನೀವು ಸರಿಯಾಗಿ ಪ್ರವಾಹ ಮಾಡ್ಕೊಂಡಕ್ ಮಾಡೋದು, ಅಷ್ಟೇ ಡಿಫರೆನ್ಸ್. ಓಕೆ, ಓಕೆ, ನಮಸ್ತೆ ಸರ್. ನಮಸ್ತೆ ಗುರುಜಿ. ಹಾ, ಹೇಳಿ. ಗುರುಜಿ, ನನ್ನ ಹೆಸರು ತಿಲಕ್ ಅಂತ ಹೇಳಿ. ಹೇಳಿ, ಮಾತಾಡಿ. ಸವಿತಾ ಅವ್ರ ಮಗ. ನನಗೆ ಫಿಟ್ಸ್ ಇದೆ ಗುರುಜಿ. ಬಿಡಿಸಿದ್ರೆ ಅದೇ ನೀವು ಫಿಟ್ಸು ಅನುಭವಿಸುವಾಗ ಒಂದು ಕೆಲಸ ಮಾಡಬೇಕು. ಅಂದ್ರೆ ನಿಮ್ಗೆ ನಿಮ್ ಕೈಯಲ್ಲಿ ಸಾಧ್ಯವಾದ್ರೆ ಇಲ್ಲಿ ನಮ್ಮ ಇದಕ್ಕೆ ವೇದಿಕೆಗೆ ಬರಬೇಕು, ಅಂದ್ರೆ ಇಲ್ಲಿ ಫೌಂಡೇಶನ್ ಬರ್ಬೇಕಾಗತ್ತೆ ಒಂದ್ಸರಿ. ಹುಬ್ಳಿಗೆ ಬಂದಿದ್ವಿ. ಎಲ್ಲಿ? ಹುಬ್ಳಿಗೆ ಬಂದಿದ್ವಿ ಗುರುಜಿ, ಅವಾಗ ಇದು ಇತ್ತಲ್ಲ. ಹೌದು ಹೌದು ಹೌದು, ನಾವು ನಿಮ್ಗೆ ಹೇಳಿ ಕೊಟ್ಟಿರ್ತೀವಿ, ಪಾಲನೆ ಮಾಡಿ. ನೋಡಿ, ಫಿಟ್ಸ್ ಬರೋಂತ ವ್ಯಕ್ತಿಗಳಿಗೆ ಈ ಪಾಯಿಂಟ್ ಇಂಪಾರ್ಟೆಂಟ್. ಯಾವುದು ಅನ್ಮ್ಯೂಟ್ ಆಯ್ತು, ಒಂದು ನಿಮಿಷ. ರೈಟ್. ಪೋಸ್ಟ್ ಕೊಟ್ಟಂಗಾಯ್ತು. ಅಲ್ಲ, ಅದು ಕೋಸ್ಟ್ ಅಲ್ಲ, ಅಲ್ಲಿ ಒಂದು ಇದಿರ್ತದೆ, ಅದು ಯಾರೋ ಎನೇಬಲ್ ಮಾಡಿದ್ರು, ಅದು ಮಾಡಬಾರ್ದು. ಅದು ಯಾವ್ದು ಸರ್? ಒಂದು ನಿಮಿಷ ರೀ. ರೈಟ್, ಓಕೆ. ನೋಡಿ, ನೀವೇನ್ ಮಾಡ್ಬೇಕಂದ್ರೆ, ನಾವು ಇದೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಫಿಟ್ಸ್ಗೆ ಈ ಪಾಯಿಂಟ್ ಯಾವಾಗ ಫಿಟ್ಸ್ ಹೆಚ್ಚಾದ್ರು ಫಿಟ್ಸ್ ಕಡಿಮೆ ಆಗ್ತಾ ಇರ್ಬೇಕಂದ್ರೆ ದಿನ ಒಂದು 3 ಬಾರಿ ಇಲ್ಲಿ ಒಂದು 10 ಇಂದ 15 ಸರಿ ಒತ್ತಬೇಕಾಗತ್ತೆ. ಈ ತರ ಶ್ವಾಸ ತಗೊಂಡೋದು ಬಿಡೋದು, ಶ್ವಾಸ ಶ್ವಾಸ ಒಳಗಡೆ ತಗೊಂಡವಾಗ ಒತ್ತಬೇಕು. ಅದೊಂದು 5 ಸೆಕೆಂಡ್ ಹಾಗೆ ಇಟ್ಕೊಳ್ಳಿ. ಮತ್ತೆ ಬಿಡುವಾಗ, ಶ್ವಾಸ ಬಿಡುವಾಗ ನಿಧಾನವಾಗಿ ರಿಲೀಸ್ ಮಾಡಿ, ಆಯ್ತಾ? ಆ ರೀತಿಯಲ್ಲಿ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಆಯ್ತಾ? ಇನ್ನೊಂದೇನಂದ್ರೆ, ಈ ಎಪಿಲೆಪ್ಸಿಗೆ ಮುದ್ರ, ಓಕೆ. ಸೊ ಆ ಮುದ್ರವನ್ನು ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ, ಆಯ್ತಾ? ಸೊ ಆ ಮುರುಗಿ ಮುದ್ರ ಅಂತಿದೆ, ಆ ಮುರುಗಿ ಮುದ್ರ ನಿಮ್ಗೆ ಬೇಕಂದ್ರೆ ಒಂದು ಚಿತ್ರ ಕಲ್ಸ್ಕೊಡ್ತೀವಿ, ಅದು ಬೇಕಂದ್ರೆ ನೋಡಿ, ಅದನ್ನೊಂದು ಪಾಲನೆ ಮಾಡಿ, ಆಯ್ತಾ? ಸೊ ಮೇನ್ಲಿ ಏನಂತಂದ್ರೆ, ಇದಕ್ಕೂ ಎಪಿಲೆಪ್ಸಿ ಕಾರಣ ನಮ್ಮ ಬ್ರೈನ್ ಅಲ್ಲಿ ಆಗುವಂತ ಸ್ವಲ್ಪ ಅಸ್ತವ್ಯಸ್ತಗಳು, ಆಯ್ತಾ? ಅದಕ್ಕೂ ಮದ್ದು ಕೊಟ್ರೆ ಏನು ಪ್ರಯೋಜನ ಇರಲ್ಲ, ಯಾವುದೇ ರೀತಿಯಲ್ಲಿ ಮದ್ದು ಕೊಡಕ್ಕಾಗಲ್ಲ. 13 ವರ್ಷದಿಂದ ಇಂಗ್ಲಿಷ್ ಮೆಡಿಸಿನ್ ತಗೊಂತಾ ಇದ್ದೀನಿ ಗುರುಜಿ. ಹೌದು, ತಗೊಂಡಿದ್ದೆಲ್ಲ ಖಂಡಿತ ನಿಮ್ಗೆ ಅದೊಂಥರ ಪ್ರಾಬ್ಲಮೆಟಿಕ್, ಇಲ್ಲ ಅಂತ ಹೇಳಲ್ಲ. ಸೊ ಬಟ್ ಇಲ್ಲಿ ಬಂದ್ರೆ ನೋಡಿ, ಸ್ವಲ್ಪ ಆಯುರ್ವೇದದಲ್ಲಿ, ಮರ್ಮದಲ್ಲಿ ಒಂದು ರೀತಿಯಲ್ಲಿ ಈಗ ನಾವೆಲ್ಲೊಂತ ಆಹಾರ ಪಾಲನೆ ಇವೆಲ್ಲ ಸ್ವಲ್ಪ ಮಾಡ್ತಾ ಚೇಂಜಸ್ ಮಾಡ್ಕೊತಾ ಇದ್ರೆ ಅದು ಸ್ವಲ್ಪ ಚೇತರಿಸಿಕೊಂಡು ಸ್ವಲ್ಪ ಇಂಪ್ರೂವ್ ಆಗ್ತಾ ಬರ್ತದೆ. ಈ ಪ್ರತಿಯೊಂದು ದಿವಸ ಇದು ಒತ್ಕೊಳ್ಳೋದಾಗ್ಲಿ ಮಾಡ್ಲೇಬೇಕು. ನಿಮಗೆ ಕನೆಕ್ಷನ್ ಇದೆ, ಡೈರೆಕ್ಟ್ ನೇರ ಕನೆಕ್ಷನ್ ಇದೆ. ಇದನ್ನ ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಂಡೋದು ರಿಲೀಸ್ ಮಾಡೋದು ಅದು ಮಾಡಿ, ಓಕೆ? ಅಷ್ಟು ಮಾಡ್ಕೊಳ್ಳಿ, ಆಯ್ತಾ? ಸೊ ನೀವು ಬೇಕಂದ್ರೆ ಅಲ್ಲಿಗೆ ಬಂದ್ರೆ ನಿಮ್ಗೆ ಇನ್ನೂ ಟ್ರೀಟ್ಮೆಂಟ್ಗಳು ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ ಗುರುಜಿ. ಇವಾಗ ಡೈಲಿ 9 ಮಾತ್ರೆ ತಗೊಂತೀನಿ ಗುರುಜಿ, ಬೆಳಗ್ಗೆ 4, ಸಾಯಂಕಾಲ 5. ಕಷ್ಟ ಅದು ನೋಡಿ. ಅದಕ್ಕೆ ಈ ಮಾತ್ರೆಗಳು ತಗೊಂಡವರು ಹೆಚ್ಚು ಟಾಕ್ಸಿನ್ಸ್ ಸೇರ್ಕೊಂಡಿರ್ತದಲ್ಲ, ಒಂದು ಶಿವಲಿಂಗ ಮುದ್ರೆ ಇದೆ, ಈ ರೀತಿಯಲ್ಲಿ ಇಟ್ಕೋಬೇಕು. ಆ ಒಳಗಡೆ ಇರೋ ಟಾಕ್ಸಿನ್ಸ್ ಹೋಗಲಾಡ್ಸಕ್ಕೆ ದೇಹಕ್ಕೆ ಅವಕಾಶ ಕೊಡಿ, ಪ್ರಾಣಶಕ್ತಿ ಹೀಲ್ ಮಾಡ್ಕೊಂತದೆ ನೋಡಿ. ಶಿವಲಿಂಗ ಮುದ್ರ ಹೀಗೆ ಇಟ್ಕೊಂಡು ಮಣ್ಣಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಷ್ಟು ಅದು ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ಕಲಿಸ್ತದೆ. ಈ ಏನೇನು ಮದ್ದುಗಳು ತಿಂದಿರ್ತೀವೋ, ಮೆಡಿಸಿನ್ ತಿಂದು ಒಳಗಡೆ ಟಾಕ್ಸಿನ್ಸ್ ಹೆಚ್ಚಾಗಿರ್ತಾವಲ್ಲ, ಇದು ಶಿವಲಿಂಗ ಮುದ್ರದಿಂದ ನಾವು ಅದನ್ನ ಆಚೆ ಕಡೆ ಕಲಿಸುವಂತ ಪ್ರಯತ್ನ ನಿಮ್ಮ ಪ್ರಾಣಶಕ್ತಿ ಮಾಡತ್ತೆ. ಅದಕ್ಕೆ ಅವಕಾಶ ಕೊಡಿ, ಆಯ್ತಾ? ಸಿಟ್ಟು ಬರುತ್ತೆ ಗುರುಜಿ, ತುಂಬಾ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಮನೆಯವ್ರಿಗೆ ಎಲ್ಲರಿಗೂ ಹೊಡಿತೀನಿ. ಹೌದು, ಇವೆಲ್ಲ ಆಗತ್ತೆ, ಇವೆಲ್ಲ ಚರ್ಯಗಳು ಆಗತ್ತೆ. ಬಟ್ ನೀವು ನಾವೆಲ್ಲಂತ ಸ್ವಲ್ಪ ಪದ್ಧತಿಗಳನ್ನ ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕಷ್ಟೇ. ಸರಿ ಗುರುಜಿ.
ಹ್ಮ್ ಸರ್ ಸವಿತಂಗ್ ಅನ್ಮ್ಯೂಟ್ ಆಗಿದೆ ಸರ್, ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹ್ಮ್ ನಮಸ್ತೆ ಓಕೆ ಗುರುಜಿ. ನನಗೆ ಅನ್ಮ್ಯೂಟ್ ಅನ್ಮ್ಯೂಟ್ ಹೇಳಿ ಆಯ್ತು. ಮೇಡಮ್. ಮಾತಾಡಿ ನಾವು ಧನ್ಯವಾದ ಗುರುಗಳೇ. ನಾನು ನೆನ್ನೆ ಒಂದ್ ದಿವಸ ನಿಮ್ಮನ್ನ ಕ್ಲಾಸ್ ಅಟೆಂಡ್ ಮಾಡಕ್ಕಾಗದೆ ಇದಕ್ಕೆ ತುಂಬಾನೇ ಬೇಜಾರಾಯ್ತು. ತುಂಬಾ ಫಂಕ್ಷನ್ ಮನೆ ಗಲಾಟೆ ಇತ್ತು, ಅದಕ್ಕೆ ಆಗಿಲ್ಲ. ಇವತ್ತು ನೀವ್ ಹೇಳ್ತಾ ಇರೋದು ನೋಡಿದ್ರೆ ಎಲ್ಲದಕ್ಕೂ ಎಸ್ ಓಕೆ ಅಂತ ಇರ್ತಾರಲ್ಲ, ಆ ಗುರುಗಳೇನಾ ಅಂತ ಕೇಳ್ತಿದ್ರು ಎಲ್ಲರಿಗೂ. ನಾನು ತೋರಿಸ್ತೆ ಒಂದಿಬ್ರು ಮೂರು ಜನಕ್ಕೆ. ಇವತ್ತು ಅದನ್ನ ಬಗ್ಗೆನೇ ಹೇಳಿದ್ರು ದಾನಮ್ಮ ಮೇಡಮ್. ಎಸ್ ಕಲ್ತ್ಕೋಬೇಕು ನಾವೆಲ್ರು ಅಂತ. ನಿಮ್ಮನ್ನ ಗುರ್ತಿಡ್ಸೋದು ಅಂತಂದ್ರೆ ಯಾರು ಅಂದ್ರೆ ಎಸ್ ಓಕೆ ಅಂತಾರಲ್ಲ, ಅವ್ರೇನಾ ಅಂತ ಗುರ್ತಿಡಿತಾರೆ ನಮ್ಮ ಫ್ರೆಂಡ್ಸು, ನಮ್ಗೆ ಗೊತ್ತಿರೋರಿಗೆಲ್ಲ ತೋರಿಸಿದ್ರೆ. ಇವತ್ತು ಅದ್ರ ಬಗ್ಗೆ ನಿಜವಾಗ್ಲೂ ಅದು ಎಷ್ಟು ಉಪಯೋಗ ಆಯ್ತು ಅನ್ನೋದನ್ನ ದಾನಮ್ಮ ಅವ್ರು ತಿಳಿಸಿದ್ರು. ನಾವು ಕಲ್ತ್ಕೋಬೇಕು ತುಂಬಾ, ಎಲ್ಲದಕ್ಕೂ ಎಸ್. ನಮ್ ತಾಯಿ ಅಂತಿರು, ಎಲ್ಲದಕ್ಕೂ ನಮ್ ತಾಯಿ ಅಂತಿರು ನಮಸ್ತೆ, ಒಳ್ಳೇದು ಅನ್ನೋರು. ಏನಾದ್ರು ತೀರೋದ್ರು ನಮ್ಮಮ್ಮ ಒಳ್ಳೇದು ಅಂತಾರೆ ಅಂತ ಎಲ್ಲ ನಾವು ನಗ್ತಿದ್ವಿ. ಯಾರೋ ಅಲ್ಲಿ ಪ್ರಾಣ ಹೋಯ್ತು ಅಂದ್ರೆ ನಮ್ಮಮ್ಮ ಒಳ್ಳೇದು ಅಂತಾರೆ ಅಂತ. ಹೌದು, ಅದು ಒಂದು ಅರ್ಥ. ಅವ್ರದ್ದು ಮುಗೀತು ಕರ್ಮ, ಅವ್ರದ್ದು ಹೋಯ್ತಾ ಇದಾರೆ, ಒಳ್ಳೇದು ಅಂತ ಅಂತಿದ್ದು ನಿಜ ಅಂತ ಗೊತ್ತಾಯ್ತು. ಇವತ್ತು ತುಂಬಾನೇ ಖುಷಿ ಆಯ್ತು ದಾನಮ್ಮ ಮೇಡಮ್ ಮಾತಾಡ್ಬೇಕಾದ್ರೆ. ನಾನು ಹ್ಯಾಂಡ್ ರೈಸ್ ಮಾಡಕ್ ಆಗಿಲ್ಲ. ಆಮೇಲೆ ಗುರುಗಳನ್ನ ಎಲ್ಲರೂ ಗುರ್ತಿಡಿಯದೆ ಎಸ್ ಓಕೆ ಅಂತಾರಲ್ಲ, ಅವರೇನಾ ಅಂತ ಕೇಳ್ತಾರೆ ಇಬ್ರು ಮೂರು ಜನ. ನಾನೆಲ್ಲ ಕಳಿಸ್ದಾಗ ಎಲ್ಲದಕ್ಕೂ ಎಸ್ ಓಕೆ ಅಂತ. ಹೌದು, ನಾವು ಅದೇ ಕಲ್ತ್ಕೋಬೇಕು. ತಪ್ಪಾಯ್ತು, ಹೌದು ಎಸ್ ಓಕೆ ಅಂತಲೇ ಅನ್ಬೇಕು ಅಂತ ಇವತ್ತಿನ ಕ್ಲಾಸಲ್ಲಿ ಗೊತ್ತಾಯ್ತು. ತುಂಬಾ ಧನ್ಯವಾದ. ಎಷ್ಟು ತಾಳ್ಮೆ ಇದೆ ಅವ್ರಿಗೆ ಅನ್ನೋದನ್ನೇ ಅಲ್ಲಿ ಒಂದ್ ಇಬ್ರು ಮೂರು ಜನಕ್ಕೆ ವಿಡಿಯೋ ಎಲ್ಲ ಮಾಡಿದೀನಿ, ಬಟ್ ನಂಬರ್ ಕೊಡ್ತೀನಿ ಅವ್ರಿಗೆ ಆಮೇಲೆ ಆಡ್ ಮಾಡಕ್ಕೆ. ಧನ್ಯವಾದ ಗುರೂಜಿ, ಅವಕಾಶಕ್ಕಾಗಿ ಧನ್ಯವಾದ. ರೈಟ್. ಎಸ್ ಶ್ರೀಪಲ್ಲಿ ಮೇಡಮ್ ಮಾತಾಡಿ. ಗುಡ್ ಮಾರ್ನಿಂಗ್ ಗುರೂಜಿ, ಎಲ್ಲರಿಗೂ ನಮಸ್ಕಾರ. ನಾನೊಂದು ಹೇಳ್ಬೇಕು ಅನ್ಕೊಂತಾ ಇದ್ದೆ. ಮೊನ್ನೆ ನನ್ಗೊಂದು ಡೌಟ್ ಬಂದಿತ್ತು. ಈ ಹೀಲಿಂಗ್ ಎಲ್ಲ ಮಾಡೋದು ಸರಿನಾ, ನಾವು ಅವ್ರ ಕರ್ಮಗಳ ಒಳಗಡೆ ಕೈ ಇಡ್ತಾ ಇದೀವ ಏನು ಅಂತ ಒಂದು ಕ್ವಶನ್ ಬಂದಿತ್ತು. ಸೊ ಅವಾಗ ನೀವು ನಮ್ ಗ್ರೂಪಲ್ಲಿ, ಕನ್ನಡ ಗ್ರೂಪಲ್ಲಿ ಇದು ಹೆಗ್ಡೆ ಅವ್ರದ್ದು ವಿಡಿಯೋ ಹಾಕಿದ್ರಿ. ಅದನ್ನ ನೋಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಸೊ ಪ್ರೀವಿಯಸ್ ದಿನಗಳಲ್ಲಿ ಡಾಕ್ಟರ್ಸ್ ಅಂದ್ರೆ ಅವರು ಪೇಷಂಟ್ಸ್ ಹತ್ರ ಹೋಗ್ತಾ ಇದ್ರು, ಡೈರೆಕ್ಟ್ ಆಗಿ ಅವ್ರ ಹತ್ರ ಹೋಗಿ ಅವ್ರಿಗೆ ಹೀಲ್ ಮಾಡ್ತಾ ಇದ್ರು. ಸೊ ಆ ತರ ಅವರು ದುಡ್ಡು, ಅವ್ರ ಕೈ ತೊಳ್ಕೊಳಕ್ಕೆ ಹೊರಗ್ ಬಂದ್ರೆ ದುಡ್ಡು ಇದ್ರೆ ಕೊಡ್ತಾ ಇದ್ರು, ಇಲ್ಲ ಅಂದಿದ್ರೆ ಕೊಡ್ತಾ ಇರ್ಲಿಲ್ಲ. ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ಆ ಡಾಕ್ಟರ್ಸ್ ಎಲ್ಲ ಹೋಗ್ಬಿಟ್ಟು ಪೇಷಂಟ್ಸ್ ಹತ್ರ, ಅವ್ರ ಫ್ಯಾಮಿಲಿ ಅವ್ರ ಹತ್ರ ಹೋಗ್ಬಿಟ್ಟು, ನೀವು ನನ್ಗೆ ಅವ್ರಿಗೆ ಹೀಲ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಬಂದ್ರು. ಸೊ ಆ ಪಾಯಿಂಟ್ ತುಂಬಾನೇ ಹಚ್ಕೊಂತು, ತುಂಬಾ ಇಷ್ಟ ಆಯ್ತು. ಸೊ ನಾವು ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾರಲ್ವಾ, ನಾವು ಜನ್ಮ ತಗೊಂಡಿರೋದೇ ಬೇರೆಯವ್ರಿಗೆ ಪರೋಪಕಾರಕ್ಕೋಸ್ಕರ. ಸೊ ಆ ಪಾಯಿಂಟ್ ತುಂಬಾ ರಿಯಲೈಸ್ ಆಯ್ತು. ಅಂದ್ರೆ ಅದು ಗೊತ್ತಿತ್ತು, ಬಟ್ ಅವರು ಎಕ್ಸ್ಪ್ಲೈನ್ ಮಾಡಿರೋ ವಿಧಾನ, ಕ್ವಾಂಟಮ್ ಫಿಸಿಕ್ಸ್ ಇದೆಲ್ಲ ನಮ್ ಸನಾತನ ಧರ್ಮದಲ್ಲಿ ಇರೋದೇ, ಬಟ್ ಅವರು ಸೈಂಟಿಫಿಕ್ ಆಗಿ ಇದು ಈ ತರ ಇದೆ ಅಂತ ಪ್ರೂವ್ ಮಾಡಿ ಹೇಳ್ತಾ ಇರೋದು. ಸೊ ಆ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೂ ನಮ್ಗೆ ಯಾವ್ದು ಕ್ವಶನ್ ಬಂದ್ರೆ ಕರೆಕ್ಟ್ ಆಗಿ ಆ ಟೈಮ್ಗೆ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಎಲ್ಲಾ ಮಾಸ್ಟರ್ಸ್ಗೂ ನಾನು ಹೇಳೋದು ಒಂದೇ, ನೀವು ಎಲ್ಲಾರು ಆ ವಿಡಿಯೋಸ್ ಎಲ್ಲ ನೋಡಿ, ನೀವು ಹೇಳ್ದಂಗೆ ಒಂದು ಕಮೆಂಟ್, ಲೈಕ್ ಎಲ್ಲ ಮಾಡಿ, ಶೇರ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾವು ಇನ್ನೊಬ್ರಿಗೆ ಡೈರೆಕ್ಟ್ ಆಗಿ ಅಲ್ಲದೆ ಇದ್ರು ಅಟ್ಲೀಸ್ಟ್ ಇಂಡೈರೆಕ್ಟ್ ಆಗಿ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗತ್ತೆ. ಥ್ಯಾಂಕ್ ಯು ಗುರೂಜಿ. ರೈಟ್, ಥ್ಯಾಂಕ್ ಯು. ಸೊ ಇದ್ರ ಬಗ್ಗೆನೇ, ಈ ವಿಷಯ ಬಗ್ಗೆನೇ ಚರ್ಚೆನೂ ತುಂಬಾ ಕಡೆ ನಡೀತಾ ಇರ್ತದೆ. ನಮ್ಮ PHCM ಅಲ್ಲಿ ಹೀಲಿಂಗ್ ಮಾಡಬಾರ್ದಾಗ್ಲಿ, ಅಂದ್ರೆ ನಾವು ಧ್ಯಾನ ಮಾಡೋರು ಧ್ಯಾನನೇ ಮಾಡಬೇಕು, ಇನ್ನು ಯಾರು ಹೀಲ್ ಮಾಡಬಾರ್ದು, ಇಷ್ಟೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಅದು ನಾನು ನೇರವಾಗಿ ಒಪ್ಪಲ್ಲ. ಯಾಕಂದ್ರೆ ಸೊ ಇನ್ನೊಬ್ಬರಿಗೆ ಕಷ್ಟ ಅಂತ ಇರುವಾಗ ಅವರಿಗೆ ನೀವು ಪ್ರತಿಸ್ಪಂದನ ಕೊಡೋದು ತಪ್ಪೇನಿಲ್ಲ. ನಿಮ್ಮ ಶಕ್ತಿ ಸ್ವಲ್ಪ ಖರ್ಚು ಮಾಡಿದ್ರು ಮತ್ತೆ ನೀವು ಶಕ್ತಿ ಸಂಪಾದನೆ ಮಾಡ್ಕೊಳ್ಳಿ. ಸೊ ಇಲ್ಲಾಂದ್ರೆ ಅವರು ನೇರವಾಗಿ ಅಲೋಪತಿ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೆ, ಅಲ್ವಾ? ಸೊ ಅಲ್ಲಿ ಹೋದ್ರೆ ಅವರು ಜೀವನವನ್ನೇ ಹಾಳು ಮಾಡೋಂಥ ಪರಿಸ್ಥಿತಿ ತಗೊಂಡ್ ಬರ್ತಾರೆ. ಅಂದ್ರೆ ಅವರ ಅಂದ್ರೆ ಪ್ರಾಥಮಿಕ ಮೂಲ ಪ್ರಾಣಕ್ಕೆ ತೊಂದರೆ ಆಗುವಂತ ಪರಿಸ್ಥಿತಿ ಬರುತ್ತೆ ಅವ್ರಿಗೆ. ಸೊ ಅಂತ ಪರಿಸ್ಥಿತಿ ಬಿಡಬಾರದು. ಆದಷ್ಟು ಸಹಾಯ ಮಾಡಿ. ಧ್ಯಾನ ಮಾಡಕ್ಕೆ ಅವ್ರಿಗೂ ಸಾಧ್ಯವಾದ್ರೆ ಅವ್ರು ಮಾಡ್ತಾರೆ. ಆಗಿಲ್ಲ ಅಂತಂದ್ರೆ ನೀವು ಆಕ್ಯುಪಂಕ್ಚರ್ ಮಾಡಿ, ಆಕ್ಯುಪ್ರೆಷರ್ ಮಾಡಿ, ಮರ್ಮ ಮಾಡಿ, ಇಲ್ಲ ನಿಮ್ಮ ರೇಖಿ ಗೀಲಿಂಗ್ ಮಾಡ್ತಿರೋ ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಸ್ವಲ್ಪ ಸ್ವಸ್ಥತೆ ಕೊಡಿ. ಆಮೇಲೆ ಅವ್ರು ಮತ್ತೆ ಚೇತರಿಸ್ಕೊಂತಾರೆ, ಅದು ಏನು ತಪ್ಪಿಲ್ಲ. ಓಕೆ. ಆದ್ರೆ ಇಲ್ಲಿ ಏನಂದ್ರೆ ಯಾವುದಕ್ಕೆ ನಾವು ನಾನು ಮಾಡಿದ್ದೀನಿ ಅಂತ ಅದು ಜಾಸ್ತಿಯಾಗಿ ಒಂಥರ ಹೋಲ್ಕೊಂಡೋದಾಗ್ಲಿ, ನಾವು ಉಬ್ಬೋದಾಗ್ಲಿ ಮಾಡಬಾರ್ದು ಅಷ್ಟೇ. ಓಕೆ. ಅದೇ ಅಹಂಕಾರವನ್ನು ಹೆಚ್ಚು ಮಾಡ್ಕೋಬಾರ್ದು, ನಾನು ಮಾಡಿದ್ದೀನಿ ಅಂತ. ಅಹಂಕಾರ ಯಾವಾಗ ಹೆಚ್ಚು ಮಾಡ್ಕೊಂತೀರೋ ಅದರಲ್ಲಿ ಬರೋಂಥ ಫಲಿತಕ್ಕೆ ನೀವೇ ಕಾರಣ ಆಗ್ತೀರಾ. ಓಕೆ.
ನಾನು ಅಲ್ಲ, ನನ್ನ ವಿಶ್ವಶಕ್ತಿಯನ್ನು ಬಳಸ್ತಾ ಇದ್ದೀನಿ. ವಿಶ್ವಶಕ್ತಿ ಆ ಪರಮಾತ್ಮನ ಆ ಸೃಷ್ಟಿಕರ್ತ ನನ್ನ ಮೂಲಕ ಮಾಡಿಸ್ತಾ ಇದ್ದಾನಂತ ಒಂದು ಭಾವನೆ ಇಟ್ಕೊಂಡು ಮಾಡಿದರೆ ಏನು ತೊಂದರೆ ಬರಲ್ಲ, ಏನು ತೊಂದರೆ ಆಗಲ್ಲ. ಯಾವ ಕಾರಣಗಳು ಯಾವ ಕರ್ಮಗಳು ಅಂಟ್ಕೊಳ್ಳೋದು ಆಗಲ್ಲ ಆಕ್ಚುಲಿ. ಹೌದು ಗುರುಜಿ, ನಾವು ಅದೇ ನಾವು ಯೂನಿಫೈಡ್ ಆಗಿ ಯಾವಾಗೂ ಪರಮಾತ್ಮನ ಜೊತೆನೆ ಇದೀವಿ. ಏನ್ ಮಾಡಿದ್ರು ಅವ್ರ ಜೊತೆಗೆ, ನಾನು ಅವರು ಬೇರೆ ಅಲ್ಲ, ಅಹಂ ಬ್ರಹ್ಮಾಸ್ಮಿ ಸ್ಟೇಟ್ ಅಲ್ಲಿ ಯಾವಾಗೂ ಇದ್ರೆ ನಮ್ಗೂನು ಏನೂ ಆಗಲ್ಲ. ನಾವ್ ಮಾಡೋದನ್ನು ನಾವೆಲ್ಲಾನು ಒಳ್ಳೇದೇ ಮಾಡ್ತೀವಿ ಅನ್ನೋ ಸ್ಟೇಟ್ ಅಲ್ಲಿ ಇರ್ತೀವಿ ನಾವು. ಕರೆಕ್ಟ್, ಎಸ್. ಆ ರೀತಿಯಲ್ಲಿ ಮಾಡಬೇಕು. ಆ ಸ್ಥಿತಿಯಲ್ಲಿ ಮಾಡುವಾಗ ಯಾವ ರೇಖೆ ಹೀಲಿಂಗ್ ಆಗಲಿ ಇನ್ನೊಂದು ಹೀಲಿಂಗ್ ಆಗಲಿ ನಿಮಗೆ ಕರ್ಮಗಳು ಅಂಟ್ಕೊಂಡೋದು ಕರ್ಮಗಳು ಕೊಡೋದಂತೂ ಏನೂ ಆಗೋದಿಲ್ಲ. ಅದು ಮಾತ್ರ ಸಾಧ್ಯ. ಓಕೆ, ಥ್ಯಾಂಕ್ ಯು ಗುರುಜಿ. ರೈಟ್. ಓಕೆ, ರೈಟ್ ಸರ್ ಮೇಡಮ್. ಯಾರ್ದಿಲ್ಲ ಸರ್ ಆಂಡ್ರಾಯ್ಡ್ ಹಾ, ಓಕೆ, ಹೇಳ್ತೀರಾ ಸರ್? ಓಕೆ ಅಮ್ಮ, ಸಂಪರ್ಕ. ಸರ್ ನಂದೊಂದು ಪ್ರಶ್ನೆ ಸರ್. ನೀವು ಉದಾಹರಣೆ ಹೇಳಿದ್ರಲ್ಲ, ಈ ಕಾಲ್ ನೋವಿಗೆ ಹೌದಾಗ ನಿಜ ಸರ್, ನಿಜ ಗುರುಜಿ. ಅದು ನಾವು ನಿದ್ದೆ ಹೋದಾಗ ಅದು ಗೊತ್ತಾಗಲ್ಲ ನೋವು ನಮ್ಗೆ. ನಾವು ಎಚ್ಚರಿಕೆ ಇದ್ದಾಗ ನಾವು ಅದ್ರ ಕಡೆನೆ ಗಮನ ಇರುತ್ತೆ, ನೋವು ಇರುತ್ತೆ. ನಾವು ಗಾಢ ನಿದ್ದೆ ಹೋದಾಗ ಆ ನೋವಿದೆ ಅನ್ನೋದು ನಮಗೆ ಕಲ್ಪನೆನೂ ಇರಲ್ಲ. ಅದು ಕರೆಕ್ಟ್ ಗುರುಜಿ, ನೀವ್ ಹೇಳೋದು ಕರೆಕ್ಟ್. ಅದಕ್ಕೆ ನೀವ್ ಅಂದ್ರಲ್ಲ, ಮನಸ್ಸಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರಲ್ಲ, ಅದು ಯಾವ ರೀತಿ ಅಂತ ನಂಗೆ ಅರ್ಥ ಆಗಿಲ್ಲ. ಏನು ಇಲ್ಲ, ಒಳ್ಳೆ ಯೋಚನೆಗಳು ಮಾಡೋದಾಗ್ಲಿ, ಒಳ್ಳೆ ಕೆಲಸಗಳು ಮಾಡೋದಾಗ್ಲಿ, ಧ್ಯಾನ ಮಾಡೋದು, ಆಯ್ತಾ, ಒಂದು ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಮನಸ್ಸಿಗೂ ಆಟೋಮೆಟಿಕ್ ಟ್ರೀಟ್ಮೆಂಟ್ ಆಗುತ್ತೆ. ಮತ್ತೆ ಯಾವುದೇ ನಿಮ್ಮಲ್ಲಿ ಕೊರತೆ ಆಗ್ತದೆ, ಸ್ವಲ್ಪ ವಿಷಯಗಳು ಪದೇ 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 ಕೊರಿತಾ ಇರ್ತದೆ ಯಾವುದೇ ಒಂದು ವಿಷಯ ಬಗ್ಗೆ, ಅವೆಲ್ಲಾನು ನೀವು ಒಂದು ಜ್ಞಾನದಿಂದ ಅವೆಲ್ಲಾನು ತೀರ್ಸ್ಕೋಬೇಕು. ಜ್ಞಾನದಿಂದ ಅದಕ್ಕೂ ಸಮಾಧಾನ ಕೊಡಿ. ಇದಲ್ಲ, ಹಿಂಗೆ ಹೀಗೆ, ಏನ್ ತೊಂದರೆ ಇಲ್ಲ, ಎಲ್ಲರೂ ಒಳ್ಳೇದೇ, ಅವರು ಕೆಟ್ಟವರಲ್ಲ, ಅವ್ರು ನಮ್ಮವರೇ, ಅವ್ರ ಆತ್ಮನೇ ನಾನು ಆತ್ಮನೇ, ಏನ್ ತೊಂದರೆ ಇಲ್ಲ, ನಾವೆಲ್ಲ ಒಂದೇ ಪರಮಾತ್ಮ ಸ್ವರೂಪ. ಇವೆಲ್ಲ ನಿಮ್ಮ ಜ್ಞಾನದಿಂದನೇ ಅದಕ್ಕೆಲ್ಲ ಆನ್ಸರ್ಸ್, ಉತ್ತರಗಳು ಕೊಟ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಶಾಂತಿ ಸಿಗತ್ತೆ. ಯಾವಾಗ ಮನಸ್ಸನ್ನು ಶಾಂತನಾಗಿ ಶಾಂತಿ ಬರುತ್ತೋ ಮನಸ್ಸಲ್ಲಿ, ಅವಾಗ ನಿಮ್ಗೆ ಮನಸ್ಸಲ್ಲಿ ಹೀಲಿಂಗ್ ಆಗ್ಬಿಡ್ತದೆ. ಅದೇ ಹೀಲಿಂಗ್ ನಿಮ್ಮ ದೇಹದಲ್ಲಿ ಡೈರೆಕ್ಟ್ ಆಗಿ ಬರ್ತದೆ. ಆಯ್ತಾ? ಸೊ ಆ ರೀತಿಯಲ್ಲಿ ಮನಸ್ಸನ್ನು ಹೀಲಿಂಗ್ ಮಾಡ್ಕೊಳ್ಳೋದು, ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ಳೋದು. ಅದು ಈಗ ನೋಡಿ, ಒಂದು ಆ ಹುಡುಗ ಪರೀಕ್ಷೆ ತಪ್ಪಿದೆ ಅಂತ, ಅಂದ್ರೆ ಕರೆಕ್ಟ್ ಆಗಿ ಮಾರ್ಕ್ ಬಂದಿಲ್ಲ, ಪರೀಕ್ಷೆ ತಪ್ಪಿದೆ ಅಂತ ಫಸ್ಟ್ ಆಯ್ತು. ನೆಕ್ಸ್ಟ್ ಪರೀಕ್ಷೆ ತಪ್ಪಿಲ್ಲ, ಫಸ್ಟ್ ಕ್ಲಾಸ್ ಪಾಸ್ ಆಯ್ತು ಅಂತ. ಅಲ್ಲಿ ಜಸ್ಟ್ ನೋಡಿ, ಎಷ್ಟು ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಇಮ್ಮಿಡಿಯೇಟ್ ಅವನ ದೇಹ ಪೂರ್ತಿ ಸ್ವಸ್ಥ ಆಯ್ತು ತಕ್ಷಣವೇ. ನಾವು ಅಂತದ್ ಬಿಟ್ಬಿಟ್ಟು, ಕಾರಣದ ಹುಡ್ಕೋದ್ ಬಿಟ್ಬಿಟ್ಟು, ಆ ಲಕ್ಷಣಗಳು ಹಿಡ್ಕೊಂಡು ಹೋಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ, ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ, ಸೈಕೋಥೆರಪಿಸ್ಟ್ ಹತ್ರ ಕರ್ಕೊಂಡು ಹೋಗಿ, ಅವ್ರ ಮೆದಡಕ್ಕೆ ಅವನು ಟೆನ್ಷನ್ ಆಗ್ತಾ ಇದ್ದಾನೆ, ಕೈ ಕಾಲು ನಡಿಕೆ ಬರ್ತಾ ಇದೆ, ಇವನಿಗೆ ಮದ್ದು ಕೊಡಿ ಅಂತ ಒಂದು ಸ್ಟ್ರಾಂಗ್ ಡೋಸ್ ಕೊಟ್ಬಿಟ್ರೆ ಅವನ ಪರಿಸ್ಥಿತಿ ಏನಾಗಬೇಕು? ಆ ಹುಡುಗದು ಏನಕ್ಕೆ ಮದ್ದು ಕೊಡ್ತಾ ಇದೀವಿ ಅರ್ಥನೇ ಆಗ್ತಾ ಇಲ್ಲ ನನಗೆ. ದೇಹದಲ್ಲಿ ಒಂಚೂರು ವ್ಯತ್ಯಾಸ ಆದ್ರೂ ಗುರುಜಿ ಹಾಸ್ಪಿಟ್ಲ್, ಒಂಚೂರು ವ್ಯತ್ಯಾಸ ಆಗಂಗಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ರಿ. ಮನೆಗೆ ಅರ್ಧ ಜನ ಕಳಿಸ್ಬಿಡ್ತಾರೆ, ನೀವ್ ಫಸ್ಟ್ ಹೋಗು ಆಸ್ಪತ್ರೆಗೆ ಅಂತ. ಅದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಗುರುಜಿ. ಈ ತರ ಜ್ಞಾನದಿಂದ ನಾವು ಬದಲಾವಣೆ ಆಗ್ಬೇಕು ಅಂತ ಈ ಜ್ಞಾನ ನಮಗೆ ಇವಾಗ ಸಿಕ್ಕಿದೆ ಗುರುಜಿ. ನಾವೆಲ್ಲ ಇದೇ ಕೆಲಸ ಮಾಡಿದಾರೆ, ಆದ್ರೆ ಈಗ ಈ ಫೌಂಡೇಶನ್ ಬಂದ್ಮೇಲೆ ಈ ಜ್ಞಾನ ನಮಗೆ ಸಿಗ್ತಾ ಇದೆ. ಹೌದು, ಇದೆಲ್ಲ ಮಾಡಬಾರ್ದು, ತಪ್ಪು ಅನ್ನೋದು ಇವಾಗ ನಮ್ಗೆ ಅರಿವು. ಏನಿಲ್ಲ, ಆತರ ಯಾವ್ದೋ ದೇಹದಲ್ಲಿ ಒಂದು ಭಾಗದಲ್ಲಿ ಏನೋ ತೊಂದರೆ ಆದ್ರೆ ಏನಿಲ್ಲ, ಎಷ್ಟೋ ಮೆಥಡ್ಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಪ್ರಾಣಿಕ್ ಹೀಲಿಂಗ್ ಅಂತ ಉದಾಹರಣೆಗೆ ಕೂತ್ಕೊಂಡು ಚೆನ್ನಾಗಿ ಧ್ಯಾನದಲ್ಲಿ ಹೋಗಿ ಆ ಬ್ರೀತ್ ಅನ್ನು ಧ್ಯಾನ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಧ್ಯಾನ ಗೊತ್ತಿದ್ರೆ ಧ್ಯಾನ ಮಾಡ್ಕೊಳ್ಳಿ, ಧ್ಯಾನ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಂಡು ಡೀಪ್ ಬ್ರೀತಿಂಗ್ ಮಾಡ್ತಾ, ಎಲ್ಲಿ ಆ ಭಾಗ ನಿಮ್ಗೆ ತೊಂದರೆ ಸ್ವಲ್ಪ ವ್ಯತ್ಯಾಸ ಅನಿಸ್ತದೋ ಆ ಭಾಗದಲ್ಲಿ ಸ್ವಲ್ಪ ಫೋಕಸ್ ಮಾಡಿ, ಅಲ್ಲಿ ಸ್ವಲ್ಪ ಕೇಂದ್ರೀಕರಿಸಿ. ಓಕೆ, ಏಕಾಗ್ರತೆ ಮಾಡಿ ಆ ಭಾಗದಲ್ಲಿ ಡೀಪ್ ಬ್ರೀತಿಂಗ್ ಮಾಡ್ಕೊಂತಾ ಇರಿ. ಆ ರೀತಿಯಲ್ಲಿ ಮಾಡ್ಕೊಂತ, లేదా ನಿಧಾನವಾಗಿ ಮಾಡ್ಕೊಂತ ಆ ದೇಹ, ಆ ಭಾಗ ಇದೆಲ್ಲ, ಆ ಭಾಗಕ್ಕೆ ಶಕ್ತಿ ತಲುಪಿಸ್ತಾ ಇದೆ ಅಂತ ಊಹಿಸ್ಕೊಳ್ಳಿ, ಸಾಕು. ಅಲ್ಲಿಗೆ ನಿಮ್ಗೆ ಹೀಲ್ ಆಗ್ಬಿಡ್ತದೆ, ಗೊತ್ತಾ? ನಿಮ್ಮ ಪ್ರಾಬ್ಲಮ್ ಅಲ್ಲೇ ಸ್ಟಾಪ್ ಆಗ್ಬಿಡ್ತದೆ. ಇಂಥದ್ದು ಮಾಡ್ಕೊಂಡಲ್ಲ ಅಂದ್ರೆ, ನಾನು ಆಸ್ಪತ್ರೆಗೆ ಹೋಗ್ಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕು, ದುಡ್ಡು ಖರ್ಚೆ ಮಾಡ್ಬೇಕಂದ್ರೆ ಅದು ನಿಮ್ಮ ಕರ್ಮ ಅಂತಾನೆ ಅರ್ಥ ಮಾಡ್ಕೋಬೇಕು, ಇನ್ನು ಬೇರೆ ಏನಿಲ್ಲ.
ನೀವ್ ಹೇಳಿದ್ರಲ್ಲ ಗುರುಜಿ, ಸೌಂಡ್ ಹೀಲಿಂಗ್ 174 ಎಡ್ಜ್ ಇರ್ತದ್ದು, ಅದು ನಾನು ಡೈಲಿ ಹಾಕೊಂಡು ಮಾಡ್ತಾ ಇದ್ದೀನಿ ಗುರುಜಿ. ನಾನು ಮಂಡಿ ನೋವಿಗೆ ಹೇಳಿದ್ರಲ್ಲ ನೀವು 174 ಎಡ್ಜಸ್ ಹಾಕೊಂಡು ಮಾಡಿ ಅಂತ, ನಾನು ಹೌದು, ಡೈಲಿ ಮಾಡ್ತಾ ಇದ್ದೀನಿ ಗುರುಜಿ ಅದನ್ನ. ವೆರಿ ಗುಡ್. ಸೊ ಅದು ಅಂದ್ರೆ ಆ ಸೌಂಡ್ ಫ್ರೀಕ್ವೆನ್ಸಿ ಜೊತೆಗೆ ನಿಮ್ಮ ಡೀಪ್ ಬ್ರೀತಿಂಗ್ ಮಾಡ್ಕೊಳ್ಳಿ, ನಿಮ್ಮ ಏಕಾಗ್ರತೆಯನ್ನು ಆ ಮಂಡಿಗೆ ಕಲಿಸಿ. ಓಕೆ, ಅಲ್ಲಿ ನಿಮ್ಮ ಏಕಾಗ್ರತೆಯನ್ನು, ನಿಮ್ಮ ಪ್ರಾಣಶಕ್ತಿನ ಅಲ್ಲಿ ತಲುಪಿಸ್ತಾ ಇರಿ, ಬೇಗ ಗುಣ ಆಗುತ್ತೆ ಅಷ್ಟೇ, ಅದೇ ನಿಮ್ಗೆ ತೊಂದರೆ ಕೊಡಲ್ಲ. ಓಕೆ, ತುಂಬಾ ಒಳ್ಳೆ ಮಾಹಿತಿ ಹೇಳಿದ್ರಿ ಗುರುಜಿ. ಥ್ಯಾಂಕ್ ಯು ರೈಟ್. ಗುರುಜಿ, ಥ್ಯಾಂಕ್ ರೇವತಿ ಯು. ಮೇಡಮ್. ಸಂಪನ್ನಗೊಳಿಸ ರೇವತಿ ಮೇಡಮ್ ಬಂದ್ರು. ನಮಸ್ತೆ ಗುರುಜಿ, ಎಲ್ಲ ಧ್ಯಾನ ಬಂಧುಗಳೇ ನಮಸ್ಕಾರ. ಏನಿಲ್ಲ ಸರ್, ನನಗೆ ನಿನ್ನೆದು ಒಂದು ನಮ್ಮ ರಾತ್ರಿ ಕ್ಲಾಸ್ ಒಂದು ಶೇರ್ ಮಾಡ್ಕೋಬೇಕಿತ್ತು, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದೆ. ಉಮಾ ಮೇಡಮ್ ಹೇಳಿದಾಗ ನೆನಪಾಯ್ತು. ನಿನ್ನೆ ಡಾಕ್ಟರ್ ಗಿರಿಸ್ವಾಮಿ ಅಂತ ಬಂದಿದ್ರು ಸರ್, ಶಿವಮೊಗ್ಗದವರು, ಐ ಸ್ಪೆಷಲಿಸ್ಟ್. ಗೊತ್ತು ಗೊತ್ತು. ಅವರು ಗೊತ್ತಾರ ಸರ್? ಅದೇ ಅವ್ರದ್ದು ಬಹಳ ಒಂದು ಅದ್ಭುತವಾಗಿತ್ತು, ಜೊತೆಗೆ ಒಳ್ಳೆ ಧ್ಯಾನ ಮಾಡಿಸಿದ್ರು ಸರ್. ಅವರು ಕೇಚರಿ ಮುದ್ರೆನ ಹಾಕಿ, ಮತ್ತೆ ನಮ್ಮ ಬಾಲಾಜಿ ಸರ್ ಬಂದು ತಮ್ಮಲ್ಲಿ ಇದು ಮಾಡಿಸಿದ್ರಲ್ಲ ಸರ್, ಕ್ರಿಯೆಗಳು ಹೇಳಿದ್ರು. ಆ ಕೇಚರಿ ಮುದ್ರೆಯಿಂದ ಏನಾಗುತ್ತೆ, ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿತ್ತು ಅವ್ರದ್ದು. ಅದೇ ಹೇಳ್ತಾರೆ ಅವರು, ಪತ್ರಿಜಿ ಅವರು ಹೇಳಿದ್ರು ನನಗೆ, ನೀನ್ ಬರೇ ಒಂದು ಈ ಕಣ್ಣಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಇದೀಯಾ, ಇನ್ನು 3 ಕಣ್ಣಿದೆ ಅಂತ ನಿನಗೆ ಗೊತ್ತಿಲ್ಲ, ಸೊ ಅದಕ್ಕೆ ನೀನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ. ಮತ್ತೆ ಅವ್ರು ಹೇಳ್ತಾರೆ, ತುಂಬಾ ಅವಾರ್ಡ್ ಎಲ್ಲ ಬಂದಿದೆ, ಎಲ್ಲವೂ ಸಹ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಬಂದಿರೋದು. ಮನೆಯಲ್ಲೂ ಧ್ಯಾನ ಕೇಂದ್ರವನ್ನ ಮಾಡಿದ್ದಾರೆ, ಅಲ್ಲೇ ಹಾಸ್ಪಿಟಲ್. ತುಂಬಾ ಬಹಳ ಚೆನ್ನಾಗಿತ್ತು ಸರ್, ಬಹಳ ಚೆನ್ನಾಗಿತ್ತು. ಖಂಡಿತ, ಅವರು ಐ ಸ್ಪೆಷಲಿಸ್ಟ್ ಡಾಕ್ಟರ್. ಹಾ ಸರ್, ಐ ಸ್ಪೆಷಲಿಸ್ಟೇ. ಬಟ್ ಧ್ಯಾನದ ಬಗ್ಗೆ ಬಹಳ ಇದೆ ಸರ್, ಪ್ರಾಕ್ಟೀಸ್ ಮಾಡತಕ್ಕಂಥದ್ದು ತುಂಬಾ ಹೇಳ್ಕೊಂಡ್ರು, ಅದ್ಭುತವಾಗಿದೆ. ಅವ್ರು ಹೇಳಿದ್ರು, ನೀವು ಧ್ಯಾನ ಮಾಡಿ ಅಷ್ಟೇ, ಏನು ತಲೆಯಲ್ಲಿ ಏನು ಇಟ್ಕೊಳ್ಬೇಕು, ನೀವು ಶೂನ್ಯಕ್ಕೆ ಬರ್ಬೇಕು, ಶೂನ್ಯದಲ್ಲಿ ನೀವು ಧ್ಯಾನ ಮಾಡಿ, ಎಲ್ಲವೂ ನಿಮ್ಗೆ ತನ್ನಷ್ಟಕ್ಕೆ ತಾನೇ ಬರ್ತದೆ, ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗುದಿಲ್ಲ ಅಂತ ಹೇಳತಕ್ಕಂಥದನ್ನ. ಅದಕ್ಕೆ ನಮ್ಮಲ್ಲಿ ಬಹುಶಃ ಕೆಲವರೆಲ್ಲ ತಲೆಯಲ್ಲಿ ಒಂದು ಅಪೇಕ್ಷೆ ಇಟ್ಕೊಂಡು ಧ್ಯಾನ ಮಾಡ್ತಾರೆ, ಅದು ಏನು ಆಗುದಿಲ್ಲ. ಅದನ್ನೆಲ್ಲ ಖಾಲಿ ಮಾಡ್ಬೇಕು ನಾವು, ತಲೆ ಖಾಲಿ ಮಾಡಿನೇ ಧ್ಯಾನವನ್ನ ಮಾಡಿದ್ರೆ ನಮ್ಗೆ ಧ್ಯಾನ ಅರ್ಥ. ಧ್ಯಾನ ಅನ್ನೋದು, ಧ್ಯಾನಕ್ಕೆ ಮುಂಚೆ ಸಂಕಲ್ಪ ಏನಾದ್ರು ಇಟ್ಕೋಬಹುದು, ಬಿಟ್ರೆ ಅದೇ ಧ್ಯಾನಕ್ಕೆ ಹೋಗುವಾಗ ಇನ್ನೇನಿಲ್ಲ. ಅದೇ ಸರ್, ಶೂನ್ಯತಕ್ಕೆ ನಾವು ಗುರಿ ಇಟ್ಕೋಬೇಕಾಗತ್ತೆ. ಸಂಕಲ್ಪ ಧ್ಯಾನದ ಬಗ್ಗೆನೂ ಅವ್ರು ಹೇಳಿದ್ರು ಸರ್. ಸಂಕಲ್ಪ ಧ್ಯಾನ ಮಾಡ್ಕೊಂಡ ಮೇಲೇನು ಇಂತೆಂತದೆಲ್ಲ ನನಗೆ ಆಯ್ತು ಅಂತ ಹೇಳ್ಕೊಂಡು ಹೇಳಿದ್ರು. ಖಂಡಿತ, ಸಂಕಲ್ಪ ಹೇಗ್ ತಲುಪಿಸ್ತದೆ, ಎಲ್ಲಿಗೆ ಹೋಗುತ್ತೆ, ಅದನ್ನು ಸಬ್ಜೆಕ್ಟ್ ಎಲ್ಲ ಕೊಟ್ಟಿದ್ವಿ ನಾವು. ಸಂಕಲ್ಪ ಮಾಡ್ಕೊಂಡ್ರೆ ಎಲ್ಲಿಗೆ ಹೋಗುತ್ತೆ, ಎಲ್ಲಿ ಕೂತ್ಕೊಂತದ, ಅದು ಯಾವ ರೀತಿಯಲ್ಲಿ ನಮಗೆ ಪರಿಹಾರ ಕೊಡುತ್ತೆ, ಅದೆಲ್ಲ ನಾವು ತಿಳ್ಕೊಂಡಿದ್ವಿ. ಅದು ಮಾಡ್ಕೊಂಡು ಧ್ಯಾನ ಮಾಡೋ ತಪ್ಪೇನಿಲ್ಲ. ಧ್ಯಾನಕ್ಕೆ ಹೋದ್ಮೇಲೆ ಧ್ಯಾನಕ್ಕೋಸ್ಕರ ಧ್ಯಾನ ಮಾಡಿ, ಜಸ್ಟ್ ಆ ಶೂನ್ಯತಕ್ಕೋಸ್ಕರ ಮಾಡ್ತಾ ಹೋಗಿ. ನಿಮ್ಮಲ್ಲಿ ಒಳಗಡೆ ಇರೋ ಸಬ್ ಕಾನ್ಶಿಯಸ್ ಇಂದ ಏನಾದರೂ ನಿಮ್ಗೆ ಇಂಟ್ಯೂಷನ್ ಬರಲಿ, ಇನ್ಸೈಟ್ಸ್ ಬರಲಿ, ನೋಡ್ತಾ ಇರಿ, ಅಬ್ಸರ್ವ್ ಮಾಡಿ. ಬಟ್ ಅದನ್ನೇ ದೊಡ್ಡದಂತ ಸ್ವೀಕಾರ ಮಾಡಿ, ನನಗೆ ಏನೇನೋ ಬಂದಿತ್ತು, ನಾನು ದೊಡ್ಡ ಥರ್ಡ್ ಐ ಓಪನ್ ಆಗಿದೆ, ನಮ್ಗೆ ನಾನು ದೊಡ್ಡ ಥರ್ಡ್ ಐ ಮಾಸ್ಟರ್, ಇದೆಲ್ಲ ಹೇಳ್ಕೊಳ್ಳೋದು ತಪ್ಪು. ಅರ್ಥ ಆಯ್ತಾ? ಯಾರಿಲ್ಲ, ಯಾರು ಥರ್ಡ್ ಐ ಇಲ್ಲ ಹೇಳಿ ನೋಡೋಣ. ಈ ಭೂಮಿ ಮೇಲೆ ಯಾರು ಥರ್ಡ್ ಐ ಇಲ್ಲ, ಮತ್ತೆ ನಾವು ಯಾಕೆ ದೊಡ್ಡದಾಗಿ ಹೇಳ್ಕೊಂಡದ್ದು? ಅಂದ್ರೆ ನೀವೇನೋ ದರ್ಪ ನೋಡ್ಸ್ಬೇಕು ಅಂತ, ಸೊಸೈಟಿಗೆ ದರ್ಪ ತೋರಿಸ್ಬೇಕಂತ ನೋಡ್ತಾ ಇದ್ರೆ ಅಷ್ಟೇ. ಅಂದ್ರೆ ಏನೋ ಮಂಗ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಅರ್ಥ. ಜನನು ಮಂಗ ಮಾಡಕ್ಕೆ ಅದೊಂದು ಪ್ರಯತ್ನ. ನಾನು ದೊಡ್ಡ ಥರ್ಡ್ ಐ ಇದೆ, ನಿನ್ಗೇನಿದೆಪ್ಪ, ಎಲ್ಲರಿಗಿದೆ ಥರ್ಡ್ ಐ. ಥರ್ಡ್ ಐ ವಿಧ ವಿಧ ಪರಿಸ್ಥಿತಿಯಲ್ಲಿ ವಿಧ ವಿಧ ವ್ಯಕ್ತಿಗಳು ಕೆಲಸ ಮಾಡತ್ತೆ ಅಲ್ವಾ? ಯಾರು ಕೆಲಸ ಮಾಡಲ್ಲ? ನೇರವಾಗಿ ಹೇಳ್ಬೇಕಂದ್ರೆ, ನಾವು ಮಲಗಿರುವಾಗ ಈ ದೇಹವನ್ನು ಯಾರು ರನ್ ಮಾಡ್ತಾ ಇರೋದು? ಸಬ್ ಕಾನ್ಶಿಯಸ್ ಮೈಂಡ್. ಅದೇ ಆತ್ಮ. ನಾನು ಆತ್ಮನೇ, ನೀವು ಆತ್ಮನೇ. ಅದ್ರಲ್ಲಿ ನೀವೇನು ದೊಡ್ಡವರು, ನಾನೇನು ಕೆಟ್ಟವರು, ನಾನೇನು ಕಿರ್ಲಿಂಬವನ, ಅದ್ರ ಒಂಥರ ನಾನು ಚಿಕ್ಕವರು, ನೀವು ದೊಡ್ಡವರು ಯಾಕೆ ಆಗ್ತೀರಾ? ಎಲ್ಲರೂ ಒಂದೇ, ಎಲ್ಲರೂ ಆತ್ಮ ಪದಾರ್ಥಗಳೇ, ಎಲ್ಲರಲ್ಲೇ ಆತ್ಮ ಕೆಲಸ ಮಾಡ್ತಾನೆ ಇದೆ. ನೀವೇನು ಸ್ಪೆಷಲ್ ಆತ್ಮ ತಗೊಂಡು ಬಂದಿಲ್ವಲ್ಲ ಎಲ್ಲಿಂದ. ಆಮೇಲೆ ನಮಗೂ ಕೆಲವರು ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ ಸರ್, ನಾವು ಅದನ್ನ ಆ ಲೆವೆಲ್ ಅಲ್ಲಿ ತಗೊಳುದಿಲ್ಲ. ನಮ್ಗೆ ಏನು ಆಗ್ಬಿಟ್ಟು ಐ ಓಪನ್ ಆಗ್ಬಿಡ್ತು ಅಂತ ಆ ಲೆವೆಲ್ ಅಲ್ಲಿ ನಾವು ತಗೊಳುದಿಲ್ಲ. ಎಲ್ರಿಗೂ ಒಂದೆಲ್ಲ ಒಂದು ಆಗ್ತಾ ಇರ್ತಾರೆ, ಸಣ್ಣ ಸಣ್ಣದಾದ್ರು. ಸಾಮಾನ್ಯರು ಗಮನಿಸಲ್ಲ, ಮಿಕ್ಕಿದವರು ಸ್ವಲ್ಪ ಜನ ಸ್ಪೆಷಲ್ ಆಗಿ ಗಮನಿಸಿ, ನನಗೆ ಇಷ್ಟು ಆಯ್ತು, ಅಷ್ಟು ಬಂತು, ಒಂದು ದೊಡ್ಡ ಚಿತ್ರ ಬಂತು, ಇದು ಕಾಣಿಸ್ತು, ಅದು ಆಯ್ತು, ಆ ಮೆಸೇಜ್ ಬಂತದ, ಆಚೆ ಕಡೆ ಹೇಳ್ಕೊಂಡು ಅವ್ರು ದೊಡ್ಡವ್ರು ಆಗ್ಬೇಕು, ಪ್ರಶಸ್ತಿ ಹೊಂದಬೇಕು, ಇಲ್ಲ ಹೊಗಳ್ಕೋಬೇಕು, ಇಲ್ಲ ಅಂದ್ರೆ ಎಲ್ಲರಲ್ಲಿ ವಿಭಿನ್ನವಾಗಿ ಕಾಣಿಸ್ಬೇಕಂತ ಪ್ರಯತ್ನ ನಡೀತಾ ಇರ್ತದೆ. ಅದು ತಪ್ಪು. ಸರ್ ನಂದೊಂದು ಪ್ರಶ್ನೆ ಸರ್. ಇವಾಗ ಈಗೆಲ್ಲ ಈ ತರ ಅಂತ ಹೇಳಿದ್ರಲ್ಲ ಸರ್,
ಇವಾಗ ಆತ್ಮ ಪ್ರಯಾಣ ಅಂತಂದ್ರೆ ನಾವು ಒಳ್ಳೊಳ್ಳೆ ಮಾಸ್ಟರ್ಸ್ ಎಲ್ಲ ಕರೆಸ್ತೀವಲ್ಲ, ವೇದಿಕೆಯಲ್ಲಿ ಕರೆಸ್ತಿರಲ್ಲ ನೀವು, ಅವರೆಲ್ಲ ಸ್ವಲ್ಪ ಆತ್ಮ ಪ್ರಯಾಣ ಬಗ್ಗೆ ಎಲ್ಲ ಹೇಳ್ಕೊಂತಾರಲ್ಲ, ನಂಗೆ ಹಂಗಾಗಿದೆ ಹಿಂಗ ಎಂತೆಂತ ಅದ್ಭುತಗಳನ್ನೆಲ್ಲ ಹೇಳ್ತಾರಲ್ಲ ಸರ್. ಅದಕ್ ನಾವ್ ಏನಂತ ತಿಳ್ಕೊಬೇಕು ಸರ್ ಹೇಳ್ಕೊಡ್ಲಿ ನಾವು? ಹೇಳ್ಕೊಡ್ಲಿ, ಅದು ಹಾ. ಅದು ಪ್ರೇರಣೆ ಕೊಡ್ಲಿ. ಆದ್ರೆ ಹಾ. ಹೇಳ್ಕೊಂಡ ತಕ್ಷಣ ಅವರಲ್ಲಿ ಅಹಂಕಾರ ಬಂದ್ರೆ ಅವ್ರು ತಪ್ಪದು, ನಿಮ್ ತಪ್ಪಲ್ಲ. ಎಸ್ ಅಲ್ಲ ಅದ್ ನಾವ್ ನಿಜ ಅಂತ ನಂಬೇಕಲ್ಲ ಸರ್, ಅದ್ರ ಅವ್ರು ಹೇಳಿದ್ ನೀವು ಮತ್ತೆ. ನಂಬಿ ನೀವು ಪ್ರಯತ್ನ ಮಾಡಿ, ನಿಮ್ಗೂ ಆಗಿದ್ರೆ ಅನುಭವಿಸಿ, ಆಗಿಲ್ಲ ಅಂದ್ರೆ ಬಿಟ್ಟಾಕಿ. ಹಾಕಿ ಅಷ್ಟೇ. ಆಯ್ತಾ? ಉಮಾ ಮೇಡಮ್ ಅದೇ ಇರೋದು, ನಮ್ಮಲ್ಲಿ ಕೇಳ್ತಾರೆ ಕೆಲವರು, ಅಯ್ಯೋ ನಿಮಗೆ ಹಾ. ಆಯ್ತಾ ನಮಗೆ ಯಾಕೆ ಆಗಿಲ್ಲ, ಆತರ ಎಕ್ಸ್ಪೆಕ್ಟೇಷನ್ ಬೇಡ, ಅವ್ರಿಗೆ ಆಯ್ತಾ ಬಿಡಿ ಅದೇ ಸರಿ. ಅಷ್ಟೇ. ಹಾ. ಕೆಲವರು ಚಿಕ್ಕದನ್ನ ಬ್ಲೋ ಅಪ್ ಮಾಡಿ ಹಿಂಗೆ ಅಂತ ಹೇಳ್ತಾರೆ. ಹೌದು ಕೆಲವರು ಹಾ. ಎಲ್ಲರಿಗೂ ಆಗುತ್ತೆ, ನಿಮ್ಗೂ ಆಗಿರುತ್ತೆ, ನೀವು ಅದನ್ನ ಅಬ್ಸರ್ವ್ ಮಾಡಿರೋದಿಲ್ಲ, ನೀವು ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಹೌದು ಹೌದು. ಸೊ ಅದಕ್ಕೋಸ್ಕರ ನಾವು ಅದನ್ನ ನಂಬಲೇಬೇಕು ಅಂತಾನಿಲ್ಲ, ನಂಬಬಾರದು ಅಂತಾನಿಲ್ಲ, ಬಿಟ್ಟು ಬಿಡಿ. ಬೇಕಾ ನಂಬ್ಕೊಳ್ಳಿ, ಮಾಡಿ ಪ್ರಯತ್ನ, ಇಲ್ವಾ ಬಿಟ್ಟು ಬಿಡಿ, ಅದ್ರ ಬಗ್ಗೆ ಚಿಂತೆ ಮಾಡಬಾರದು. ಇದೇ ಮಾಸ್ಟರ್ ಹೇಳಿದಾರಲ್ಲ, ಅದು ಕರೆಕ್ಟ್ ಆಗಿರ್ಬೇಕು ಅಂತ ನಂಬ್ತೀವಲ್ಲ ನಾವು. ನೀವು ಇಲ್ಲ ಇಲ್ಲ ಇಲ್ಲ, ನಂಬಬಾರದು. ಅದು ಭಾವನೆ ಬಂದ್ಬಿಡುತ್ತೆ ಅದು. ನೋಡಿ, ಅದು ಅವ್ರ ಅನುಭವ, ಅದು ಅವ್ರ ಅನುಭವ, ನಿಮ್ಮ ಅನುಭವ ಅಲ್ಲ. ಇನ್ನೊಬ್ರ ಅನುಭವ ಯಾಕೆ ಕೇಳ್ತೀವಿ ಅಂದ್ರೆ, ಓ ಈ ರೀತಿಯಲ್ಲಿ ಇದು ಸಾಧ್ಯವೇನಾ, ಧ್ಯಾನ ಮಾಡಿದ್ರೆ ಇದು ಸಾಧ್ಯವಾಗತ್ತಾ, ಆಗ್ಬೋದು, ಆಗಿರ್ಬೋದು, ಅಷ್ಟೇ ನಂಬಿಕೆ, ಅಷ್ಟುವರೆಗೆ ನಂಬಿಕೆ. ಮತ್ತೆ ನೆಕ್ಸ್ಟು ನಿಮ್ಮ ಪ್ರಯತ್ನ, ನಿಮ್ಮ ಸ್ವಾನುಭವ, ನಿಮ್ಮ ಸ್ವ ಪ್ರಯತ್ನ, ಸ್ವೀಯ ಸ್ವಾಧನ ಇರಬೇಕು. ಸ್ವೀಯ ಸಾಧನ ಇರಲೇಬೇಕು. ಆ ಸಾಧನ ಇಲ್ಲ ಅಂದ್ರೆ ಆಗೋದಿಲ್ಲ, ಅದು ಮಾಡ್ಲೇಬೇಕು. ನೀವು ಮಾಡ್ತಾ ಹೋಗಿ. ನಿಮ್ಗೆ ಆ ಅನುಭವ ಬಂದ್ರೆ ನಿಮ್ಗೆ ಆಶ್ಚರ್ಯ ಆಗಲ್ಲ, ಓ ಈ ತರ ಅನುಭವಗಳು ಆಗತ್ತೆ, ನನ್ಗೇನಿದು ಹೊಸದಲ್ಲ, ಎಲ್ಲರಿಗೂ ಆಗ್ತಾ ಇದೆ, ನನಗೂ ಆಗಿದೆ ಅಂತ ನೀವು ಅನ್ಕೊಳ್ಳಿ. ನಿಮ್ಗೆ ಅದು ಸಮಾಧಾನ ಸಿಗ್ತದೆ ಅಂತ ಹೇಳ್ಬಿಟ್ಟು, ಈ ಎಲ್ಲ ಧ್ಯಾನ ಅನುಭವಗಳಾಗ್ಲಿ, ಜ್ಞಾನ ಹಂಚಿಕೆ ಆಗ್ಲಿ ಮಾಡ್ತಾ ಇರ್ತೀವಿ ವೇದಿಕದಲ್ಲಿ. ಸೊ ಬಟ್ ಆದ್ರೆ ಅದು ಹೇಳೋದೆಲ್ಲ ನಿಮ್ಗೂ ಅನ್ವಯಿಸಲ್ಲ. ನೀವೊಂದು ಆತ್ಮ, ಅವರೊಂದು ಆತ್ಮ ಅಷ್ಟೇ. ನೀವು ಪ್ರತ್ಯೇಕ, ಅವರು ಪ್ರತ್ಯೇಕ. ಅಂದ್ರೆ ಏಕಾತ್ಮ ಅಂಶಾತ್ಮದಲ್ಲಿ ನಾವು ಬೇರೆ, ಅವರೊಂದು ಆತ್ಮ, ನೀವೊಂದು ಆತ್ಮ. ನಿಮ್ಮ ಪ್ರಯಾಣ ನಿಮ್ದು, ಅವರ ಪ್ರಯಾಣ ನಮ್ಮದು, ಅವ್ರದ್ದು. ಅವ್ರ ಕರ್ಮಗಳು ಬೇರೆ, ನಿಮ್ಮ ಕರ್ಮಗಳು ಬೇರೆ. ಇದು ತಪ್ಪು. ತುಂಬಾ ಮಾಸ್ಟರ್ ತಪ್ಪು ಮಾಡ್ತಾರೆ ಸರ್. ಅವ್ರು ಹೇಳ್ದಾಗ ನಮ್ಗೂ ಆತರ ಆಗ್ಬೋದೇನೋ, ನಾವು ಆ ಪ್ರಯತ್ನ ಮಾಡ್ಬೇಕೇನೋ, ನಾವ್ ಹಂಗ್ ಕಾಣ್ಕೋಬೇಕೇನೋ ಅಂತ ಮಾಡ್ತಾರೆ ಗುರುಜಿ ಎಲ್ಲ. ಮಾಡಿ ಅದು ತಪ್ಪೇನಿಲ್ಲ, ಮಾಡಿ. ಓಕೆ, ಆದ್ರೆ ಹೇಳಿರೋಂಥವ್ರು ದೊಡ್ಡದಾಗಿ ಫೀಲ್ ಆಗ್ಬಾರ್ದು. ಕೇಳಿಸ್ಕೊಂಡ್ರವ್ರು ಇದೆಲ್ಲ ನನ್ಗೆ ಅಂತ ಅನ್ಕೋಬಾರದು. ನಿನ್ನ ಪ್ರಯತ್ನ, ನಿನ್ನ ಸಾಧನೆ, ನಿನ್ನ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮುಂದುವರಿಸಿ. ಆಯ್ತಾ? ಅದು ಮಾತ್ರ ಇರಬೇಕು. ಯಾಕಂದ್ರೆ ಕರ್ಮಾನುಸಾರ ಬುದ್ಧಿ. ನಮ್ಮ ಕರ್ಮಗಳು ಹೇಗಿರ್ತವೋ ಗೊತ್ತಿಲ್ಲ. ನನ್ನ ಹಿಂದಿನ ಕರ್ಮಗಳಿಂದ ನಮ್ಮ ಬುದ್ಧಿ ವರ್ಕ್ ಮಾಡ್ತಾ ಇರ್ತದೆ. ಆಯ್ತಾ? ಈಗ ಬೆಳಗ್ಗೆ ಎದ್ದಿದೀವಿ, ತಕ್ಷಣವೇ ಒಂದು ಯಾವುದೋ ಅನಿಸ್ತಾ ಇರ್ತದೆ, ಇದು ನಾನು ಮಾಡ್ಬೇಕು, ಇದು ನಾನು ಮಾಡ್ಬೇಕಂತ. ಎಲ್ಲಿಂದ ಬಂತು ಅದು? ಆ ವಿಷಯದ ಮೇಲೆ, ಆ ವ್ಯಕ್ತಿ ಮೇಲೆ ಗುರಿ ಹೆಚ್ಚಾಗಿ ಒಂದೇ ಸರಿ ಕನಸಲ್ಲೋ, ಇಲ್ಲಾಂದ್ರೆ ಎದ್ದ ತಕ್ಷಣವೇ ಒಂದು ಆಲೋಚನೆ ಬರ್ತಾ ಇರ್ತದೆ ನೋಡಿ. ಅರ್ಥ ಏನಂತಂದ್ರೆ, ಅದು ನಿಮ್ಮ ಒಳಗಡೆಯಿಂದ ಬಂದಿರುವಂತ ಇಂಟ್ಯೂಷನು, ಅದು ಇನ್ಸೈಟು. ಅದು ನಮ್ಗೆ ಅರ್ಥ ಆಗಲ್ಲ. ಸ್ವಲ್ಪ ವ್ಯಕ್ತಿಗಳು ಇದೇ ಬಲ್ಸ್ಕೊಂಡು ನನಗೆ ಪ್ರತ್ಯೇಕ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಅವರು ಏನ್ ಮಾಡ್ತಾರೆ, ಪ್ರತ್ಯೇಕವಾಗಿ ತೋರಿಸ್ಕೊಂಡು ಹೋಗ್ತಾರೆ. ಇವೆಲ್ಲ ಆಗ್ತಾ ಇದೆ ಸೊಸೈಟಿಯಲ್ಲಿ, ಗಮನಿಸ್ಕೊಳ್ಳಿ ಅಷ್ಟೇ. ಗಮನ ಇಟ್ಕೊಂಡು ಜೀವನ ಮಾಡಿ. ಆಯ್ತಾ? ಇದು ಎಲ್ಲ ಒಂದೊಂದು ಫುಡ್ ತಿಂದ ಹಾಗೆ ಸರ್, ಎಷ್ಟೊಂದು ಫುಡ್ ಇದೆ ನಮ್ಮಲ್ಲಿ. ಒಬ್ರಿಗೆ ಉಪ್ಪಿಟ್ಟು ಭಾರಿ ಇಷ್ಟ, ಇನ್ನೊಬ್ರಿಗೆ ಅಯ್ಯೋ ಉಪ್ಪಿಟ್ಟು ಅಂದ್ರೆ ಮುಖ ಸಿಂಡಿಸ್ತಾರೆ. ಹಂಗೆ ಬೇರೆ 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 ಒಂದು ಅದರ ಹಾಗೆ, ಅದು ಅದರವರ ಅನುಭವ, ಅವರ ಟೇಸ್ಟ್, ಅದು ಅಷ್ಟು ಹೇಳಿಬಿಟ್ಟು ತಿನ್ಬೇಕು. ಉಮಾದೇವಿ ಮೇಡಮ್ ಅವ್ರು ಹೇಳಿದ್ರೆ ನೀವು ಅದನ್ನ ಜಾಸ್ತಿ ಟ್ರೈ ಮಾಡಕ್ಕೆ ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ತಲೆಗೆ ಇಟ್ಕೊತಿದ್ದೆ ಮೇಡಮ್ ನಾನು. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಸಾಧನೆ, ನಿಮ್ಮ ಸ್ವಾಧ್ಯಾಯ, ನಿಮ್ಮ ಸಜ್ಜನ ಸಾಂಗತ್ಯ ಮುಂದುವರಿಸಿ ಅಷ್ಟೇ. ಓಕೆ, ಧ್ಯಾನ ಮಾಡಕ್ಕಾಗಲ್ಲ ಅಂದ್ರೆ ಸಮಗ್ರ ಸ್ವಾಸ್ಥ್ಯ ನಡೆಸಿ. ಯಾವತ್ತನ್ನ ಧ್ಯಾನ ಮಾಡಕ್ಕಾಗಿಲ್ಲ ಅಂದ್ರೆ ಪ್ರಾರಂಭದ ಇಟ್ಕೊಂಡು ಕೂತ್ಕೊಳ್ಳಿ. ಅವತ್ತೆಲ್ಲ ಎಲ್ಲೋ ಹೋಗ್ತೀವಿ, ಕಣ್ಣು ಮುಚ್ಚಕ್ಕೆ ಯಾರು ಬಿಡಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಕಣ್ಣು ಮುಚ್ಚಿದ್ರೆ ಏನಪ್ಪಾ ಇವ್ರು ಏನೋ ಮಂತ್ರ ಜಪ ಮಾಡ್ತಾ ಇದಾರೆ, ಇವರು ಏನೋ ಮಾಡ್ತೀರಂತ ಅವರು ಭಯ ಪಡ್ತಾರೆ. ಸೊ ಅದು ಬೇಡ. ಅವಾಗ ಪ್ರಾರಂಭದ ಇಟ್ಕೊಂಡು ಕೂತ್ಕೊಳ್ಳಿ ಇಡೀ ದಿವಸ. ಆಯ್ತಾ? ನಿಮ್ಗೆ ಆಲ್ಮೋಸ್ಟ್ ಲೈಕ್ ನೀವು ಧ್ಯಾನ ಮಾಡಿದಂತ ಲೆಕ್ಕ ಅಲ್ಲಿ. ಇಂಥವೆಲ್ಲ ಎಷ್ಟಿಲ್ಲ. ಇವತ್ತು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಒಬ್ರು ಡೆಲ್ಲಿಯಿಂದ ಜಾಯಿನ್ ಆಗಿದ್ರು. ಅವ್ರು ಪಾಪ 41 ದಿನದೆಲ್ಲ ಸಂಕಲ್ಪ ಧ್ಯಾನ ಮಾಡ್ತಾ ಇದ್ರಂತೆ ಬೇರೆ ಚಾನೆಲ್ ಅಲ್ಲಿ. ಅದು ಸಡನ್ ಆಗಿ ಅವರು ನಿಲ್ಸ್ಬಿಟ್ರಂತೆ. ಆಮೇಲೆ ಹುಡುಕಿದಾಗ ಇದು ಸಿಕ್ತು ಅಂತ ಹೇಳ್ಕೊಂಡು ಶಿ ವಾಸ್ ಸೋ ಹ್ಯಾಪಿ ಹೇಳಿದ್ರು. ತುಂಬಾ ಖುಷಿ ಆಯ್ತು ನನಗೆ. ನಾಳೆಗೆ ನನ್ನ 41 ಡೇಸ್ದು ಸಂಕಲ್ಪ ಧ್ಯಾನ ಮುಗೀತದೆ ಅಂತ ನಾನು ಹೇಳಿದೆ. ನೆಕ್ಸ್ಟ್ ನೀವು ಈ ಸಂಕಲ್ಪ ಧ್ಯಾನವನ್ನ ಕಂಟಿನ್ಯೂ ಮಾಡಿ. ಇಲ್ಲ ನಾನು ಕಂಟಿನ್ಯೂ ಮಾಡ್ತೇನೆ, ಬಹಳ ಚೆನ್ನಾಗಿದೆ ಇದು ಧ್ಯಾನ ಅಂತ ಬೆಳಿಗ್ಗೆ ಮಾತಾಡಿದ್ರು ಜಸ್ಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್. ಲಕ್ಷ್ಮೀ ಕೊಲ್ಲಾಪುರ್ ಮಾತಾಡಿ ವೇಗವಂತವಾಗಿ.
ನಮಸ್ತೆ ಗುರುಜಿ. ಹ್ಮ್ ನಮ್ ರಿಲೇಶನ್ ಒಬ್ರಿಗ್ರಿ ಹಲ್ ಹೊಡ್ತಾ ಇದ್ದೈತ್ರಿ ಅವ್ರಿಗೆ. ಹಿಂದೊಂದ್ಸಾರಿ ಹಲ್ಲು 2 ಹಲ್ಲು ಕೇಳ್ಸಿದ್ರಂತ್ರಿ. ಗುಳಿಗಿ ತಗೊಂಡಾಗ ಅಷ್ಟ ಕಮ್ಮಿ ಆಗ್ತಿತ್ತಂತ್ರಿ. 2 ಹಲ್ಲು ಕೇಳ್ಸಿದ ಮೇಲೆ ಮತ್ತೊಂದ್ ನಡು ಒಂದ್ ಸ್ವಲ್ಪ ದಿನ ಕಡಿಮೆ ಆಯ್ತಂತ್ರಿ. ಈಗ ಮತ್ತೊಂದ್ ಅದ್ರ ಬಾಜು ಮತ್ತೊಂದ್ ಹಲ್ಲು ಹೊಡ್ತಾ ಇದ್ದೈತಂತ್ರಿ. ಅದ್ರಿಂದ ನಿನ್ನೆ ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬಂದ್ರಂತ್ರಿ. ಅವ್ರ ಏನಂದಾರಂತ್ರಿ 2 ಹಲ್ಲು ಕಿತ್ತಿದ್ಕ ಈಗ ತಲಿ ಹೊಡ್ತಾ ಇದ್ರಿ ಚಸ್ಮಾ ಬರತ್ತಂತ್ರಿ. ಅವ್ರ ಚಸ್ಮಾ ಬಂದಿತ್ ಅಂದ್ರಂತ್ರಿ. ಆಮೇಲೆ ಈಗ ಗುಳಿಗಿ ತಗೊಂಡ ಅಷ್ಟ ಕಡಿಮೆ ಆಗ್ತೈತೆ, ಬಿಟ್ರೆ ರಾತ್ರಿ ಎಲ್ಲಾ ಮಲ್ಕೊಂಡಿಲ್ಲಂತ್ರಿ. ಅದೇ ತರ ಒಂಥರ ಹೊಡತ. ಆಮೇಲೆ ಆ ಹಲ್ಲು ಕೀಳ್ಬೇಕು, ಕಿತ್ತು ಬ್ಯಾರೆ ಹಲ್ಲನ್ನ ಕುಂದ್ರಿಸಿ ಅದೇನೋ ಸಿಮೆಂಟ್ ಏನೋ ಅಂತಾರಲ್ರಿ ಅದೆಲ್ಲಾ ಮಾಡ್ಬೇಕಂತ ಹೇಳ್ಯಾರಂತ್ರಿ. ಅದಕ್ಕೆ ಏನ್ ಮಾಡ ಅದಕ್ಕೆ ಈಗಾಗಲೇ ಹೇಳಿದ್ವಿ, ಹಲ್ಲದ ಬಗ್ಗೆ ಮಾತಾಡಿದ್ವಿ. ಇದೇ ವಿಡಿಯೋ ಅಲ್ಲಿ ನಿಮ್ಗೆ ಸಿಗತ್ತೆ ನೋಡಿ, ಹಲ್ಲಿಗೆ ಸಂಬಂಧಿತ ಪರಿಹಾರಗಳು ಸಿಗತ್ತೆ. ಅದಕ್ಕೂ ಹಲ್ಲು ನೋವಿದೆಯಾ, ಅಲ್ಲಲ್ಲಿ ರೂಟ್ ಏನಾದ್ರೂ ಡ್ಯಾಮೇಜ್ ಆಗಿದೆಯಾ ನೋಡ್ಕೊಳ್ಳಿ. ಓಕೆ, ಹಲ್ಲು ರೂಟೇ ಹೋಗಿತ್ತು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ತೆಗಿಬೇಕಾಗತ್ತೆ. ನೆಕ್ಸ್ಟ್ ಹಲ್ಲುನ್ ಕಾಪಾಡ್ಕೊಳ್ಳಿ. ಹಲ್ಲುನ್ ಕಾಪಾಡ್ಕೊಳ್ಳೋಕ್ಕೆ ಒಳ್ಳೆ ಕ್ಯಾಲ್ಸಿಯಂ ಕೊಡಿ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡೋದಲ್ಲ, ಸ್ವಲ್ಪ ಸುಣ್ಣ ತಿನ್ಬೇಕು. ಪ್ರತಿ ದಿವಸ 1 ಗ್ರಾಮ್ 2 ಗ್ರಾಮ್ ಸುಣ್ಣ ತಿನ್ಲೇಬೇಕು. ಯಾರೀಗ ಸುಣ್ಣ ತಿನ್ನಕ್ಕೆ ಯಾರಿಗ ಅಭ್ಯಾಸ ಇದೆ ಇರ್ಲಿ ನೋಡೋಣ. ಯಾವಾಗ್ಲೂ ಬಿಟ್ಬಿಟ್ಟಿದ್ವಿ ಅಲ್ವಾ? ಎಲೆ ಅಡಿಕೆ ಹಾಕುವಾಗ ಹಾಕತ್ತದ. ಮತ್ತೆ ಅದೆಲ್ಲ ಬಿಟ್ಬಿಟ್ಟಿದ್ವಾ ಇಲ್ಲ ನಾವು? ಸೊ ಅದಾದ್ಮೇಲೆ ಅಲ್ಲೂ ಹೋಗಲ್ಲ ಅಂತ ಅಂದ್ರೆ ಯಾಕೆ ಹೋಗಲ್ಲ? ಅಲ್ಲಿ ಹೋಗತ್ತೆ, ಮೂಲೆಗಳು ಉದುರೋಗತ್ತೆ, ಮೂಲೆಗಳು ಬಿದ್ದೋಗತ್ತೆ, ಎಲ್ಲ ಆಗತ್ತೆ, ಫ್ರಾಕ್ಚರ್ ಆಗತ್ತೆ. ಸ್ವಲ್ಪ ಬಿದ್ದ ತಕ್ಷಣವೇ ಇತ್ತೀಚಿನ ಮಾನವಾಳಿಯಲ್ಲಿ ನೋಡ್ತಾ ಇದ್ವಿ, ಮಾನವರಲ್ಲಿ ಜಸ್ಟ್ ಸ್ವಲ್ಪ ಬಿದ್ದರೆ ಸಾಕು ಫ್ರಾಕ್ಚರ್. ಅಂದ್ರೆ ಕೈಯೋ ಕಾಲೋ ಯಾವುದೋ ಒಂದು ಫ್ರಾಕ್ಚರ್ ಆಗ್ತಾನೆ ಇದೆ. ಯಾಕಂದ್ರೆ ಒಳಗಡೆ ಕ್ಯಾಲ್ಸಿಯಂ ಇಲ್ಲ. ಅವರು ಏನಿಲ್ಲ, ಈ ಮೂತ್ರವನ್ನು ತಗೊಂಡು ಪ್ರತಿ ದಿವಸ ಬೆಳಗ್ಗೆ ಮೂತ್ರವನ್ನು ತಗೊಂಡು, ನಾನು ಹೇಳ್ತಾ ಇದ್ದೀನಿ, ಇದು ಅದ್ಭುತ ಸೂತ್ರ ಇದು. ನೀವು ಅವ್ರು ಮಾಡಕ್ ಸಾಧ್ಯವಾದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಒಪ್ಪೋದಿಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಅವ್ರ ಬೆಳಗ್ಗೆ ಮೂತ್ರವನ್ನು ತಗೊಂಡು ಚೆನ್ನಾಗಿ ಒಕ್ಕಲಿಸ್ಬೇಕು. ಒಂದು ಬೆಳಗ್ಗೆ ಮತ್ತೆ ರಾತ್ರಿ ಮಲ್ಕೊಂಡವಾಗನು ಚೆನ್ನಾಗಿ ಅವ್ರ ಮೂತ್ರವನ್ನೇ, ಕೊನೆಯ ಮೂತ್ರವನ್ನು ರಾತ್ರಿ ಮಲ್ಕೊಂಡ 10-10:30 ಆ ಮೂತ್ರವನ್ನು ತಗೊಂಡು ಒಂದು 5 ನಿಮಿಷ ಒಕ್ಕಲಿಸ್ಬೇಕು. ಮುಕ್ಕಳಿಸಿ ಆಮೇಲೆ ಬಾಯಿಂದ ಹೊರಗಡೆ ಹಾಕಿ ಅಷ್ಟೇ. ಅದು ಬೆಳಗ್ಗೆ ಮೂತ್ರ ಮತ್ತೆ ರಾತ್ರಿ ಮೂತ್ರ ಮಾಡ್ಕೊಂಡ್ರೆ ಆ ಇಡೀ ಗಮ್ಸ್ ಎಲ್ಲ ಸ್ಟ್ರಾಂಗ್ ಆಗಿ ಆ ಉದುರೋಗಂತ ಆ ಏನು ಹಲ್ಲಿದೆ ಅಲ್ಲೂ ಹಾಗೆ ನಿಂತ್ಕೊಂತದೆ. ನೆಕ್ಸ್ಟ್ ಲೈಫ್ ಲಾಂಗ್ ಅಲ್ಲೂ ಆಚೆ ಕಡೆ ಹೋಗೋದಿಲ್ಲ. ಗಟ್ಟೈತೇನ್ರಿ ಸರ್? ಒಬ್ಬ ಯೋಗಿ ನಮ್ಮ ಕೇಂದ್ರಕ್ಕೆ ಬಂದ್ರು ಲಾಸ್ಟ್ ಇಯರ್. ಅವ್ರ ಹೆಸರು ಡಾಕ್ಟರ್ CS ರಾಯ್ಡ್ ಅಂತ. ಓಕೆ, ಯೋಗಿ, ಅವರು ಯೋಗಶ್ರೀ ಅಂತಾರೆ ಅವ್ರನ್ನು. ಅವ್ರು ಹಿಮಾಲಯ ಯೋಗಿ. ಅವರು 65 ವರ್ಷದಿಂದ ಪ್ರತಿ ದಿವಸ ಬಾಯಲ್ಲಿ ಮುಕ್ಕಳಿಸ್ತಾರೆ, ಕಣ್ಣು ಕಿವಿಯಲ್ಲಿ ಹಾಕೊಂತಾರೆ. ಆಮೇಲೆ ಈಗ 85 ವರ್ಷ. ಆಮೇಲೆ ಇನ್ನೊಂದೇನಂದ್ರೆ ಮೂತ್ರ ಕುಡಿತಾರೆ, ಮೂತ್ರ ಮಸಾಜ್ ಮಾಡ್ಕೊತಾರೆ. ಎಲ್ಲಾನು 65 ವರ್ಷಗಳು ಬರ್ತಾ ಇದ್ದಾರೆ. ಒಂದು ಹಲ್ಲು ಜಾರಿಲ್ಲ, ನೋಡಿದ್ರ? ಒಂದು ಹಲ್ಲು ಹೋಗಿಲ್ಲ. ಮೂತ್ರ ಕುಡಿಯೋವರಿಗೆ ಮೂತ್ರದಿಂದ ಕ್ಯಾಲ್ಸಿಯಂ ಸಿಗತ್ತೆ, ಗೊತ್ತಾ ನಿಮ್ಗೆ? ಯಾವಾಗ್ಲೂ ಅಷ್ಟೇ, ಕ್ಯಾಲ್ಸಿಯಂ ಇರೋದು ತರಕಾರಿಯಲ್ಲಿ, ನಾವು ತಿನ್ನೋ ಈ ಹಣ್ಣುಗಳು, ತರಕಾರಿಗಳು, ಧಾನ್ಯ, ಅದರಲ್ಲಿ ಇದೆ, ಕ್ಯಾಲ್ಸಿಯಂ ಇದೆ. ಆದ್ರೆ ನಾವು ಮೂತ್ರ ಕುಡಿದ್ರೆ ಮೂತ್ರದಿಂದ ಮತ್ತೆ ನಾವು ಕ್ಯಾಲ್ಸಿಯಂ ಹೊರಗಡೆ ಬರುತ್ತೆ. ಆವಾಗ ಮೂಳೆಗಳು, ಹಲ್ಲುಗಳು ಮತ್ತೆ ಎಲ್ಲಾನು ಸ್ಟ್ರಾಂಗ್ ಆಗಿರ್ತವೆ. ಇದೆಲ್ಲ ಜ್ಞಾನ ಇಲ್ಲದೆ ಏನೇನೋ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಹೋಗಿ ಸುತ್ತಾಡಿ ದುಡ್ಡು ಹೋಯ್ತು, ಆರೋಗ್ಯ ಹೋಯ್ತು, ಇಷ್ಟೇ ಆಗೋದು. ಹೇಳ್ತೇನೆ ಗುರುಜಿ. ಓಕೆ, ವಿಲಾಸ್ ಭಾಸ್ಕರ್ ಅವರೇ. ನಮಸ್ತೆ ಗುರುಗಳೇ. ನಮಸ್ತೆ. ಕಾರ್ಯಕ್ರಮ ಚೆನ್ನಾಗಿ ನೋಡಿ ಬರ್ತಾ ಇದ್ದೆ. ಇವಾಗ ತಾನೇ ಹೇಳಿದ್ರಲ್ಲ ಗುರುಗಳೇ, ಇದು ಯಾವುದು ಕ್ಯಾಲ್ಸಿಯಂ ತಿನ್ಬೇಕು ಅಂತ ಹೇಳಿ ಸುಣ್ಣ, ಅದರಿಂದ ಕಿಡ್ನಿ ಸ್ಟೋನ್ ಏನಾದ್ರು ಆಗಲ್ವಾ? ಇಲ್ಲ. ಕಿಡ್ನಿ ಸ್ಟೋನ್ ಆಗೋದು ನೀವು ಇದು ಹೆಚ್ಚು ಹಾಲು ತಗೊಂತಾ ಇದ್ರೆ ಕಿಡ್ನಿ ಸ್ಟೋನ್ ಬರುತ್ತೆ. ಹೆಚ್ಚು ಹಾಲು ತಗೋಬಾರ್ದು, ಆಯ್ತಾ? ಈ ಸುಣ್ಣ 1 ಗ್ರಾಮು 2 ಗ್ರಾಮು ದೇಹಕ್ಕೆ ಬೇಕೇ ಬೇಕು. ಹೊರಗಡೆ ನಮ್ಮ ಸೆಲ್ಗಳು ವರ್ಕ್ ಮಾಡ್ಬೇಕಂದ್ರೆ, ಎಲ್ಲಾ ಜೀವಕೋಶಗಳು ಕೆಲಸ ಮಾಡ್ಬೇಕಂದ್ರೆ, ಮೆಟಬಾಲಿಕ್ ಆಕ್ಷನ್ಸ್ ಆಗ್ಬೇಕಂದ್ರೆ ಆ ಜೀವಕೋಶಕ್ಕೆ ಸುಣ್ಣ ಅಂದ್ರೆ ಈ ಕ್ಯಾಲ್ಸಿಯಂ ಬೇಕೇ ಬೇಕು. ಕ್ಯಾಲ್ಸಿಯಂ ಪ್ರಧಾನ ಕಾಂಪೋನೆಂಟ್ ಆಗಿದೆ, ಆಯ್ತಾ? ಈ ಕ್ಯಾಲ್ಸಿಯಂ ಅನ್ನೋದು ಥೈರಾಯ್ಡ್ ಅಷ್ಟೇ. ಥೈರಾಯ್ಡ್ ಇದೆಲ್ಲ, ಥೈರಾಯ್ಡ್ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಾಗ, ಅಂದ್ರೆ ವಿಶುದ್ಧ ಗ್ರಂಥಿ, ನಾವು ವಿಶುದ್ಧ ಚಕ್ರ ಅಂತ ಹೇಳ್ತೀವಲ್ಲ, ಇಲ್ಲಿರುವಂತ ಗ್ರಂಥಿ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಈ ಗ್ರಂಥಿ ಚೆನ್ನಾಗಿ ಕೆಲಸ ಮಾಡಿದ್ರು ಕ್ಯಾಲ್ಸಿಯಂ ದೇಹದಲ್ಲಿ ಚೆನ್ನಾಗಿ
ಉಪಯೋಗಿಸ್ಕೊಂತದೆ. ಆಯ್ತಾ? ಈಗ ಏನಾಗ್ತಾ ಇದೆ, ಇದನ್ನು ಅಷ್ಟೇ ಅಸ್ತವ್ಯಸ್ತವಾಗಿದೆ. ಯಾಕಂದ್ರೆ ನಾವು ತಿನ್ನೋ ಆಹಾರ, ಆರೋಗ್ಯ ಶೈಲಿ, ನಾವು ಜೀವನ ಶೈಲಿಯಿಂದ ಅದು ವ್ಯಸ್ತ ಆಗಿದೆ. ಅಲ್ಲಿಂದ ದೇಹದಲ್ಲಿ ಕ್ಯಾಲ್ಸಿಯಮು ಸಮಪಾಲಲ್ಲಿ ಇರಲ್ಲ, ಬ್ಯಾಲೆನ್ಸ್ ಆಗಲ್ಲ. ಯಾವಾಗ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಆಗಲ್ಲೋ ನಿಮಗೆ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇರ್ತವೆ. ಮೂಳೆಗಳು ಉದುರೋಗೋದು, ಮೂಳೆಗಳ ವಿಹೀನತೆ ಎಲ್ಲ ಆಗುತ್ತೆ. ನಿಮ್ಗೆ ಕಲ್ಲುಗಳು ಬರ್ತಾ ಇದೆ ಅಂತಂದ್ರೆ ಅರ್ಥ ಏನಂದ್ರೆ ನೀವು ನೀರು ಜಾಸ್ತಿ ಕುಡಿತಾ ಇಲ್ಲ ಅಂದ್ರೆ ಅಲ್ಲಿ ಮೂತ್ರಪಿಂಡದಲ್ಲಿ ಒಳಗಡೆ ಶೇಖರಣೆ ಆಗ್ತಾ ಇರುವಂತ ಎಲ್ಲಾ ಲವಣಗಳು ಒಂಥರ ಒಂಥರ ಇದು ಯಾವುದು ಬಾಲ್ ತರ ರೌಂಡ್ ಸ್ಟೋನ್ ತರ ತಯಾರಾಗಿ ಕಲ್ಲು ತಯಾರಾಗ್ತಾ ಇದೆ. ಬಿಟ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಈ ಸುಣ್ಣ ತಿಂದ್ರೆ ಅಲ್ಲಿ ಕಲ್ಲು ಬರ್ತದೆ ಅಂತ ತಪ್ಪೋದು. ಆಯ್ತಾ? ಇನ್ನು ಹೇಳ್ಬೇಕಂದ್ರೆ ಮಾಂಸ ಇದೆಲ್ಲ ತಿಂತಾ ಇರ್ತಾರೆ ನೋಡಿ, ಅಂತ ತಿರುವಾಗ ಅದು ಅಸಿಡಿಕ್ ಕಾಂಪೋನೆಂಟ್ ಮಾಂಸ ಅನ್ನೋದು. ಯಾವಾಗ್ಲೂ ಅಷ್ಟೇ ಹೆಚ್ಚು ಅಸಿಡಿಟಿ ಆಗಿದೆ ರಕ್ತದಲ್ಲಿ. ಆಯ್ತಾ? ಸೊ ಅವಾಗ ಏನಾಗುತ್ತೆ, ಈ ಲವಣಗಳೆಲ್ಲ ಸರಿಯಾದ ರೀತಿಯಲ್ಲಿ ಸೆಲ್ ಉಪಯೋಗಿಸ್ಕೊಳಕ್ ಸಾಧ್ಯವಿಲ್ಲ. ಎಲ್ಲ ಲವಣಗಳು ನಮ್ಮ ಕಿಡ್ನಿ ಮುಖಾಂತರ ಬರ್ತವೆ. ನೀವು ನೀರು ಸರಿಯಾಗಿ ಕುಡಿಯೋದಿಲ್ಲ ಅಂದ್ರೆ ಆ ಲವಣಗಳೆಲ್ಲ ಸೇರ್ಕೊಂಡು ಒಂದು ಕಲ್ಲು ತರ ತಯಾರಾಗಿ ಅಲ್ಲೇ ಉಳ್ಕೊಂತವೆ. ಯಾಕಂದ್ರೆ ನೀವು ನೀರು ಈಗ ಒಂದು ಪೈಪಲ್ಲಿ ನೀರು ಹಾಕ್ತಾ ಇದ್ರೆ ಚೆನ್ನಾಗಿ ಪ್ಲಸ್ ಔಟ್ ಆಗ್ತಾ ಇರ್ತದೆ. ನಾವು ನೀರೇ ಹಾಕಲ್ಲ ಅಂದ್ರೆ ಅದು ಪ್ಲಸ್ ಔಟ್ ಆಗೋದು ಹೇಗೆ? ಆ ರೀತಿಯಲ್ಲಿ ನಾವು ಮಾಡ್ಕೊಳ್ಳೋ ತೊಂದರೆಗಳಿವೆಲ್ಲ. ಅಂದ್ರೆ ಕಿಡ್ನಿ ಸ್ಟೋನ್, ಒಮ್ಮೆ ಕಿಡ್ನಿ ಸ್ಟೋನ್ ಆದ್ರೆ ಮತ್ತೆ ಮತ್ತೆ ಆಗ್ತಾ ಇರತ್ತೆ ಗುರುಗಳೇ ಕೆಲವರೆಲ್ಲ. ಆತರ ಏನಿಲ್ಲ ಆತರ ಏನಿಲ್ಲ. ಸೊ ನೀವು ಮತ್ತೆ ನೀರು ಚೆನ್ನಾಗಿ ಕುಡಿಯೋದು, ಸ್ವಲ್ಪ ಒಳ್ಳೆ ಆಹಾರ, ಒಂದು ಒಳ್ಳೆ ಆಹಾರ ಅಂದ್ರೆ ಆಲ್ಕಲೈನ್ ಫುಡ್ ಜಾಸ್ತಿ ತಿನ್ನೋದು, ಆತರ ಮಾಡ್ತಾ ಹೋದ್ರೆ ನೀರು ಆಲ್ಕಲೈನ್ ವಾಟರ್ ಕುಡಿಯೋದು, ಹೆಚ್ಚು ಅಸಿಡಿಕ್ ಮಾಡಕ್ ಹೋಗ್ಬೇಡಿ, ಬ್ಲಡ್ ಅನ್ನು ಅಸಿಡಿಕ್ ಮಾಡಕ್ ಹೋಗ್ಬೇಡಿ, ಪರಿಹಾರ ಆಗತ್ತೆ ಆಟೋಮೆಟಿಕ್ ಆಗಿ. ಓಕೆ, ಥ್ಯಾಂಕ್ ಯು ಗುರು. ಎಸ್, ಮಾಂಸ ತಿಂತ ಅಂದ್ರೆ ಬ್ಲಡ್ ಆಸಿಡಿಕ್ ಆಗತ್ತೆ. ಅವಾಗ ಈ ಕಲ್ಲುಗಳು ಹೆಚ್ಚು ಫಾರ್ಮ್ ಆಗತ್ತೆ. ಕಿಡ್ನಿಗಳು ಒಳಗಡೆ ಹಾಗೆ ಉಳ್ಕೊಂತವೆ, ಅದು ಮತ್ತೆ ನೋವು ಕೊಡ್ತವೆ. ಅದು ಇನ್ನೂ ಹೆಚ್ಚು ಆಗ್ತಾ ಹೋಗ್ತಾ ಇದ್ರೆ ತೊಂದರೆ ಆಗ್ತದೆ, ಕಿಡ್ನಿಗೆ ತೊಂದರೆ ಆಗ್ತದೆ. ಓಕೆ ಓಕೆ, ಥ್ಯಾಂಕ್ ಯು. ರೈಟ್, ಓಕೆ ಅಮ್ಮ, ಸಂಪನ್ನಗೊಳಿಸಮ್ಮ. ಗುರುಜಿ ಇನ್ನೊಂದು ಪ್ರಶ್ನೆಗಳು ತುಂಬಾ ದೂರ ಹೋಗುತ್ತೆ, ಇದು ಜಾಸ್ತಿ ಆಗುತ್ತೆ. ಗುರುಜಿ ಹೌದು ಸರ್, ಅಲ್ಲೇ ಟೈಮ್ ಆಗಿದೆ ಗುರುಜಿ, ಅಲ್ಲೇ 9:20. ಗುರುಜಿ ಇನ್ನೊಂದು ವಿಷಯ, ಈ ರೇಖಿ ಹೀಲಿಂಗಿಗೆ ಫೋನ್ ಪೇ ಮಾಡೋದು, ಈಗ ಸ್ಕ್ಯಾನ್ ಪಾಂಪ್ಲೆಟ್ಸ್ ಅಲ್ಲಿ ಕೊಟ್ಟಿದಾರಲ್ಲ ಸ್ಕ್ಯಾನ್, ಅದಕ್ ಕಳಿಸ್ಬೇಕಾ ಅಥವಾ ನಿಮ್ಮ ಇದಕ್ ಕಳಿಸ್ಬೇಕಾ? ಹೆಂಗೆ ಗುರುಜಿ? ನಿಮ್ ನಂಬರ್ ಇದೆಯಲ್ಲ ಅದಕ್ಕೆ ಕಳಿಸಿದ ಮೇಲೆ ಅದನ್ನು ಸ್ಕ್ರೀನ್ ಶಾಟ್ ತಲುಪಿಸಿ ನನಗೆ ಬೇಕಂದ್ರೆ ಅವ್ರು ಕಳ್ಸಿಕೊಡ್ತೀನಿ ನಾನು. ಓಕೆ ಗುರುಜಿ, ಇವತ್ತು ನಾನು ಮಾಡ್ತೀನಿ ಗುರುಜಿ ಅದನ್ನ. ರೈಟ್, ಮಾಡಿ. ಓಕೆ, ಸಂಪನ್ನಗೊಳಿಸಿಮ್ಮ. ಓಕೆ ಗುರುಜಿ. ಈ ಇಂದಿನ ಕಾರ್ಯಕ್ರಮದಲ್ಲಿ ಗುರುವಾಣಿ ಎಂಬ ವಿಷಯದ ಬಗ್ಗೆ ದಾನಮ್ಮ ಬಿರ್ದಾರ್ ಅವರು ಜ್ಞಾನ ಹಂಚಿಕೆಯನ್ನು ನೀಡಿದ್ದಾರೆ. ಪ್ರಾಣಶಕ್ತಿಯ ಮೂಲಕ ಹೇಗೆ ನಾವು ಆರೋಗ್ಯ ಕಾಪಾಡ್ಕೋಬೇಕು ಎನ್ನುವುದರ ಬಗ್ಗೆ ಗುರೂಜಿಯವರ ಅದ್ಭುತ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೂ ಹೃದಯಪೂರ್ವಕ ವಂದನೆಗಳು ಮತ್ತು ಎಲ್ಲ ವೇದಿಕೆಯಲ್ಲಿರುವ ಎಲ್ಲಾ ಮಾಸ್ಟರ್ಸ್ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಗುರೂಜಿ, ಥ್ಯಾಂಕ್ ಯು. ಇಂದಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.